ಆಶೀರ್ವಾದದ ಮೇರೆಗೆ ಪೂಜ್ಯ ಮುನಿಶ್ರೀ ಸುಧಾಸಾಗರ್ ಮಹಾರಾಜಿ ಹಾಗೂ ಪೂಜ್ಯ ಮುನಿಶ್ರೀ ನಿಯಮ್ ಸಾಗರ್ ಮಹಾರಾಜರ ಪ್ರೇರಣೆಯಿಂದ ದಿಗಂಬರ್ ಜೈನ್ ಶ್ರಮಣ ಸಂಸ್ಕೃತಿ ಸಂಸ್ಥಾನ ಸಂಘಟನೆಯ ವತಿಯಿಂದ ಸಿದ್ಧಾಂತ ಪ್ರವೇಶಕ ಭಾಗ 3 ನಾವು ನಿನ್ನೆಯಿಂದ ಶುರು ಮಾಡಲಾಗಿದೆ. ಅದರಲ್ಲಿ ಮೊದಲನೇ ಪಾಠ ಪ್ರಾರ್ಥನೆಯಾಗಿದೆ. ಆ ಪ್ರಾರ್ಥನೆಯ ಮುಖಾಂತರ ಇವತ್ತು ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಕೇವಲ ಅರ್ಯಂತರ ಸ್ಥಿತಿಯನ್ನು ಮಾತ್ರ ತೆಗೆದುಕೊಳ್ಳೋಣ. ಮೊದಲನೇ ಪೇಜ್ ನಂಬರ್ 1. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. 3 ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ. ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. जय बोलो अरिहंत परमेष्ठी भगवान की जय. आचार्य भगवान श्री विद्यासागर जी महाराज की जय. आचार्य भगवान श्री समय सागर जी महाराज की जय. निर्यापक श्रमण मुनि श्री नियम सागर जी सुधासागर जी महाराज की जय. समस्त मुनि संघ की जय. ಎಲ್ಲರಿಗೂ ಜೈ ಜಿನೇಂದ್ರ. ನಾವು ನಿನ್ನೆ ಪಂಚಪರಮೇಷ್ಠಿಗಳ ಮೂಲ ಗುಣಗಳ ಪಾಠವನ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅದ್ರದ್ದು ಒಂದು ಸ್ವಲ್ಪ ರಿವಿಷನ್ ಮಾಡಿಕೊಂಡು ಆಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಅಂದರೆ ಕೆಲವೊಂದು ಜನ ಬಂದಿದ್ರು, ಇನ್ನು ಕೆಲವು ಜನ ಬಂದಿರಲಿಲ್ಲ. ಹಾಗಾಗಿ ಪರಮೇಷ್ಠಿ ಅಂದ್ರೆ ಏನು, ಪರಮೇಷ್ಠಿ ಯಾರಿಗೆ ಅಂತಾರೆ ಮೊದಲು ನಾವು ತಿಳಿದುಕೊಳ್ಳೋಣ. ಪರಮೇಷ್ಠಿ ಅಂದ್ರೆ ಯಾರು ಪರಮ ಪದದಲ್ಲಿ ಸ್ಥಿತರಾಗಿರ್ತಾರೆ ಅವರಿಗೆ ಪರಮೇಷ್ಠಿ ಅಂತಾರೆ. ಪರಮ ಪದ ಅಂದ್ರೆ ಯಾವುದೇ ಆತ್ಮನ ಪದದಲ್ಲಿ ಯಾರು ಸ್ಥಿತ ಆಗಿರ್ತಾರೆ ಅವ್ರಿಗಿಲ್ಲದ್ರೆ ಪರಮೇಷ್ಠಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ರತ್ನತ್ರಯವನ್ನ ಸ್ವೀಕಾರ ಮಾಡಿ ರತ್ನತ್ರಯವನ್ನ ಸ್ವೀಕಾರ ಮಾಡಿದ್ದಾರೆ ಅವರಿಗೂ ಪರಮ ಪದದಲ್ಲಿ ಸ್ಥಿತರಾಗಿದ್ದಾರೆ ಅಂತ ಹೇಳಿ ನಾವು ತಿಳಿದುಕೊಳ್ತೇವೆ. ಹಾಗಾದ್ರೆ ಇಲ್ಲಿ ನಾವು ಅವರು ರಾಜ ಮಹಾರಾಜ ಹಾಗೂ ಇಂದ್ರಾದಿ ದೇವತೆಗಳಿಂದಲೂ ಸಹ ತಲೆ ಬಾಗಿಸಿಕೊಳ್ತಾರೆ ಅಂತವ್ರಿಗಿಲ್ಲದ್ರೆ ಪರಮೇಷ್ಠಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಪರಮೇಷ್ಠಿಗಳು ಎಷ್ಟು ಜನ? ಪರಮೇಷ್ಠಿಗಳು 5 ಜನ. ಅವರ ಹೆಸರು ಅರಿಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ, ಆಚಾರ್ಯ ಪರಮೇಷ್ಠಿ, ಉಪಾಧ್ಯಾಯ ಪರಮೇಷ್ಠಿ ಹಾಗೂ ಸಾಧು ಪರಮೇಷ್ಠಿ. ಈ ರೀತಿ ನಾವು ಪರಮೇಷ್ಠಿಗಳು 5 ಎಂದು ನಾವು ತಿಳಿದುಕೊಳ್ತೇವೆ. ಅದರಲ್ಲಿ ಅರಿಹಂತ ಮತ್ತು ಸಿದ್ಧರು ಇವರು 2 ಜನ ಏನಿದಾರಲ್ಲ ಇವರನ್ನ ದೇವಪದಲ್ಲಿ ಇರಿಸಲಾಗಿದೆ. ಮತ್ತು ಆಚಾರ್ಯ, ಉಪಾಧ್ಯಾಯ ಹಾಗೂ ಸರ್ವಸಾಧು ಇವರು 3 ಜನ ಏನಿದಾರಲ್ಲ ಇವರನ್ನ ಗುರುಪದದಲ್ಲಿ ನಾವು ಇರಿಸಬಹುದು. ಏಕೆಂದರೆ ದೇವ ಯಾವಾಗ್ಲೂ ನಮಗೆ ಅವರ ಭಾಷೆ ಕೂಡ ಅರ್ಥವಾಗೋದಿಲ್ಲ.
ಸಿದ್ಧ ಪರಮೇಷ್ಠಿ ಅಂತೂ ಅವ್ರಿಗೆ ಶರೀರವಿರೋದಿಲ್ಲ. ಹಾಗಾಗಿ ಅವರ ಅವರನ್ನ ನಾವು ತಿಳಿದುಕೊಂಡೋದೇ ಯಾರಿಂದ? ಅರಿಯಂತ ಪರಮೇಷ್ಠಿಗಳ. ಅರಿಯಂತ ಪರಮೇಷ್ಠಿಗಳು ಸಹ ಅವರ ದಿವ್ಯ ಧ್ವನಿ ಏನು ಹೊರಡುತ್ತೆ ಇಲ್ಲ ಅದನ್ನು ನಮಗೆ ಅರ್ಥವಾಗೋದಿಲ್ಲ. ಯಾಕಂದ್ರೆ ನಾವು ಸಾಮಾನ್ಯ ಜನ, ಇಷ್ಟೊಂದು ಜ್ಞಾನವನ್ನೆಯ ಕರ್ಮದ ಕ್ಷಮನ ಮಾತ್ರ ಇಲ್ಲ. ಹಾಗಾಗಿ ನಾವು ಅವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಾಗೋದಿಲ್ಲ. ಹಾಗಾಗಿ ನಮಗೆ ಅವರ ಗಣಧರರು ಏನಿರ್ತಾರಲ್ಲ, ಉಪಾಧ್ಯಾಯ ಪರಮೇಶ್ವರಿಗಳು, ಅವರಿಲ್ಲಾದ್ರೆ ನಮಗೂ ಸಂಪೂರ್ಣ ಜ್ಞಾನವನ್ನ ಅವರ ಕೊಡ್ತಾರೆ. ಅಂದ್ರೆ ನಮಗೆ ತಿಳಿಯುವ ರೀತಿಯಲ್ಲಿ ಅವರು ಜ್ಞಾನವನ್ನ ಕೊಡ್ತಾರೆ. ಹಾಗಾಗಿ ನಮ್ಮ ಎಷ್ಟೊಂದು ಪ್ರಶ್ನೆಗಳು ಉತ್ತರಗಳು ಇರುತ್ತವೆಲ್ಲ, ಅವು ಗಂಧರ್ವ ಆಚಾರ್ಯರ ಹತ್ರ ನಾವು ಹೋಗಿ ನಮ್ಮ ಪೂರ್ಣ ಶಂಕಾ ಸಮಾಧಾನವನ್ನು ನಾವು ಮಾಡಿಕೊಳ್ಬಹುದು. ಹಾಗಾದ್ರೆ ಈಗ ನಾವು ಈ ಕ್ಲಾಸ್ದಲ್ಲಿ ಇರೋದ್ರ ವಿಷಯಕ್ಕೆ ಬರೋಣ. ಅರಿಹಂತ ಪರಮೇಷ್ಠಿ. ಅರಿಹಂತ ಪರಮೇಷ್ಠಿ ಅಂತ ಹೇಳಿ ಯಾರಿಗೆ ಅಂತಾರೆ? ಯಾರು ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ ಮತ್ತು ಅಂತರಾಯ ಕರ್ಮವನ್ನ ಯಾರು ನಾಶ ಮಾಡಿದ್ದಾರೆ? ಇವು ಘಾತೀಯ ಕರ್ಮಗಳು. ಈ ಘಾತೀಯ ಕರ್ಮವನ್ನು ಯಾರು ನಾಶ ಮಾಡಿದ್ದಾರೆ ಅವ್ರಿಗಿಲ್ಲಾದ್ರೆ ಅನಂತ ಚತುಷ್ಟಯಗಳು ಪ್ರಾಪ್ತವಾಗುತ್ತವೆ. ಆ ಅನಂತ ಚತುಷ್ಟಯಗಳು ಯಾವುವು? ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ ಮತ್ತು ಅನಂತ ವೀರ್ಯ. ಈ 4 ಚತುಷ್ಟಯಗಳು ಇಲ್ಲದ್ರೆ ಅವರಿಗೆ ಪ್ರಾಪ್ತಿಯಾಗಿರುತ್ತವೆ. ಮತ್ತು 46 ಮೂಲ ಗುಣಗಳನ್ನು ಹೊಂದಿರ್ತಾರೆ ಮತ್ತು 18 ದೋಷದಿಂದ ರಹಿತರಾಗಿರ್ತಾರೆ. ಕೇವಲ ಜ್ಞಾನದಿಂದ ಸಹಿತರಾಗಿರ್ತಾರೆ. ಅವ್ರಿಗಿಲ್ಲಾದ್ರೆ ನಾವು ಅರಿಹಂತ ಪರಮೇಷ್ಠಿ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಅರಿಹಂತ ಪರಮೇಷ್ಠಿಗಳ ಮೂಲ ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿನ್ನೆ ಅಂತೂ ತಿಳಿದುಕೊಂಡಿದ್ದೇವೆ ಅರಿಹಂತ ಪರಮೇಷ್ಠಿಗಳಿಗೆ 46 ಮೂಲ ಗುಣಗಳು. ಆ 46 ಮೂಲ ಗುಣಗಳಲ್ಲಿ 34 ಅತಿಶಯಗಳಿವೆ, 8 ಪ್ರಾತಿಹಾರ್ಯ ಹಾಗೂ 4 ಅನಂತ ಚತುಷ್ಟಯಗಳಿವೆ. ಇನ್ನು 36 ಅತಿಶಯಗಳು ಯಾವ್ಯಾವು? ಜನ್ಮದ 10 ಅತಿಶಯಗಳು. ಕೇವಲ ಜ್ಞಾನ ಪ್ರಾಪ್ತವಾದ ನಂತರ ಅವರಿಗೆ ಮತ್ತು 10 ಅತಿಶಯಗಳು ಪ್ರಾಪ್ತಿಯಾಗುತ್ತವೆ. ಮತ್ತು ಸಮೌಷಧ ರಚನೆ ಆದ ನಂತರ ಅವರಿಗಿಲ್ಲದ್ರೆ ಮತ್ತೆ ದೇವತೆಗಳಿಂದ 14 ಅತಿಶಯಗಳು ಪ್ರಾಪ್ತಿಯಾಗುತ್ತವೆ. ಹಾಗಾದ್ರೆ ಈಗ ನಾವು ಜನ್ಮದ 10 ಅತಿಶಯಗಳನ್ನು ನೋಡೋಣ. ಅವರ ಹತ್ರ ಯಾರು ಅರಿಹಂತ ಪರಮೇಷ್ಠಿ ಇರ್ತಾರಲ್ಲ, ಅವರ ಶರೀರ ಯಾವ ರೀತಿ ಇರುತ್ತೆ? ಸುಂದರವಾದ ಶರೀರ ಇರುತ್ತೆ ಮತ್ತು ಸುಂದರ ಶರೀರ ಇದು ಒಂದು ಅತಿಶಯ. ಮತ್ತು ಅವರ ಶರೀರವು ಸುಗಂಧಮಯವಾಗಿರುತ್ತದೆ, ಬೆವರು ರಹಿತವಾಗಿರುತ್ತದೆ, ಮಲಮೂತ್ರದಿಂದ ರಹಿತ ಇರುತ್ತಾರೆ. ಅವರ ಎಷ್ಟೇ ಆಹಾರ ಮಾಡಿದ್ರು ಅವರ ಆಹಾರವು ಮಲಮೂತ್ರ ಹಾಗೂ ಬೆವರು, ಈ ಬೆವರು ಕೂಡ ಒಂದು ಮಲವಾಗಿದೆ. ಇದರಿಂದ ಅವರು ದೂರ ಅಂದ್ರೆ ಅವರ ಶರೀರದಲ್ಲಿ ಇವು ಇರೋದಿಲ್ಲ. ಆಮೇಲೆ ಹಿತಮಿತ ಪ್ರಿಯ ವಚನವನ್ನ ಆಡ್ತಾರೆ. ಇವರ ಹತ್ರ ಅತ್ಯಂತ ಬಲವಿರುತ್ತದೆ. ಬಿಳಿ ಇವರ ರಕ್ತವು ಬಿಳಿಯಾಗಿರುತ್ತದೆ. ಸಮಚತುರಸ್ರ ಸಂಸ್ಥಾನವನ್ನು ಹೊಂದಿರ್ತಾರೆ. 1008 ಶುಭ ಲಕ್ಷಣಗಳಿರ್ತವೆ. ಅಂದ್ರೆ ಇವರ ಶರೀರದಲ್ಲಿ 1008 ಶುಭ ಲಕ್ಷಣಗಳು ಇರುತ್ತವೆ. ಮತ್ತು ವಜ್ರವೃಷಭನ ಆರಾಚಸವನ್ನು ಹೊಂದಿರ್ತಾರೆ. ಇವು ಜನ್ಮದ 10 ಅತಿಶಯಗಳು. ಇನ್ನು ಮುಂದೆ ನಾವು ಕೇವಲ ಜ್ಞಾನದ 10 ಅತಿಶಯಗಳನ್ನು ನೋಡೋಣ. ಕೇವಲ ಜ್ಞಾನ ಪ್ರಾಪ್ತವಾದ ಮೇಲೆ ಏನಾಗ್ತದೆ? 100 ಯೋಜನದವರೆಗೆ ಸುಭಿಕ್ಷತೆ ಉತ್ಪನ್ನವಾಗುತ್ತೆ. 100 ಯೋಜನದವರೆಗೆ ಸುಭಿಕ್ಷತೆ ಅಂದ್ರೆ ಏನು? 100 ಯೋಜನದ ತನಕನೂ ಏನಾಗುತ್ತೆ? ಯಾವುದೇ ರೀತಿಯ ಅವರಿಗೆ ಅಲ್ಲಿಯ ಜೀವಿಗಳಿಗೆ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ. ಎಲ್ಲರೂ ಸುಖದಿಂದ ಬಾಳ್ತಾರೆ. ಅದೇ ರೀತಿ ಮುಂದೆ ಅರಿಹಂತ ಪರಮೇಷ್ಠಿಗಳು ಆಕಾಶದಲ್ಲಿ ಗಮನ ಮಾಡ್ತಾರೆ. ಆಕಾಶದಲ್ಲಿ ಅಂದ್ರೆ ನಿನ್ನೆ ಹೇಳಿದ ಹಾಗೆ 4 ಅಂಗುಲ ಅವರು ಭೂಮಿಯಿಂದ 4 ಅಂಗುಲದಲ್ಲಿ ಮೇಲೆ ಇರ್ತಾರೆ. ಆ ಮೇಲೆಯಿಂದ ಇಲ್ಲಾದ್ರೆ ವಿಹಾರ ಮಾಡ್ತಿರ್ತಾರೆ. ಮತ್ತೆ ಚತುರ್ಮುಖ ದರ್ಶನ, ಅವರು ಏನಾಗತ್ತೆ, ಯಾವ ಕಡೆದಿಂದ ನೋಡಿದ್ರು ಅವರು ಮುಖವಿಲ್ಲದ್ರೆ ಆ ರೀತಿನೇ
ಮುಖವೇ ಕಾಣುತ್ತದೆ. ಆ ಚತುರ್ಮುಖ ದರ್ಶನವನ್ನ ನಾವು ಯಾವ ಕಡೆಯಿಂದ ನಿಂತು ಭಗವಂತರ ದರ್ಶನವನ್ನ ಮಾಡಬಹುದು. ಮತ್ತು ಅವರಿಂದ ಯಾವುದೇ ಪ್ರಾಣಿಘಾತವಾಗೋದಿಲ್ಲ. ಅವರಿಗೆ ಉಪಸರ್ಗವು ಕೂಡ ಆಗೋದಿಲ್ಲ, ಕವಲಹಾರವು ಕೂಡ ಇರೋದಿಲ್ಲ, ಅವರಿಗೆ ಕವಲಹಾರ ಇರೋದಿಲ್ಲ. ಎಲ್ಲ ವಿದ್ಯೆಯನ್ನು ಬಲ್ಲವರಾಗಿರ್ತಾರೆ, ಅಂದ್ರೆ ಸರ್ವಜ್ಞರಾಗಿರ್ತಾರೆ ಇವರು. ಮತ್ತು ಇವರದ ಮತ್ತೊಂದು ವಿಶೇಷತೆ ಅಂದ್ರೆ ಕೂದಲು ಮತ್ತು ಉಗುರುಗಳು ಬೆಳೆಯೋದಿಲ್ಲ, ರೆಪ್ಪೆಗಳು ಸ್ಥಿರವಾಗಿರುತ್ತವೆ. ಅಂದ್ರೆ ನಮ್ಮ ರೆಪ್ಪೆ ಏನಾಗುತ್ತೆ, ಅಂದ್ರೆ ರೆಪ್ಪೆಗಳು ಚಲಾಯಮಾನವಾಗಿರುತ್ತವೆ ನಾವು, ಆದ್ರೆ ಅವರು ರೆಪ್ಪೆಗಳು ಸ್ಥಿರವಾಗಿರುತ್ತವೆ. ರೆಪ್ಪೆಗಳು ಸ್ಥಿರವಾಗಿರಲು ಕಾರಣ ಏಕೆಂದರೆ ಅವರ ಮನಸ್ಸು ಸ್ಥಿರವಾಗಿರುತ್ತದೆ, ಹಾಗಾಗಿ ಅವರ ರೆಪ್ಪೆಗಳು ಕೂಡ ಸ್ಥಿರವಾಗಿರುತ್ತವೆ. ಅವ್ರದ ಶರೀರದ ನೆರಳು ಕೂಡ ಬೀಳೋದಿಲ್ಲ. ಇವು ಯಾವ ಕೇವಲ ಜ್ಞಾನದ 10 ಅತಿಶಯಗಳವು. ಕೇವಲ ಜ್ಞಾನವಾದ ನಂತರ ಈ 10 ಅತಿಶಯಗಳು ತನ್ನಿಂದ ತಾನೇ ಪ್ರಕಟ ಆಗುತ್ತವೆ. ಮತ್ತು ಇನ್ನು ಮುಂದೆ ಕೇವಲ ಜ್ಞಾನ ಪ್ರಾಪ್ತವಾದ ನಂತರ ಸಮೋಷರದ ರಚನೆ ಆಗತ್ತೆ. ಆ ಸಮೋಷರದ ರಚನೆ ಆದ ನಂತರ ಅಲ್ಲಿ ಏನ್ ಮಾಡ್ತಾರೆ, ದೇವತೆಗಳು ಬಂದಿಲ್ಲದ್ರೆ ಅವ್ರ ಅತಿಶಯಗಳನ್ನ ಮಾಡ್ತಾರೆ. ಆ ಅತಿಶಯಗಳು ಯಾವುವು ಅನ್ನೋದ ಈಗ ನಾವು ನೋಡೋಣ. ದೇವಕೃತ 14 ಅತಿಶಯಗಳು. ಅರ್ಧಮಾಗಧಿ ಭಾಷೆಯಲ್ಲಿ ದಿವ್ಯ ಧ್ವನಿ. ಅವರ ದಿವ್ಯ ಧ್ವನಿಯು ಯಾವ ಭಾಷೆಯಲ್ಲಿ ಇರುತ್ತೆ, ಅರ್ಧಮಾಗಧಿ ಭಾಷೆಯಲ್ಲಿ ಇರುತ್ತದೆ. ಮತ್ತು ಸರ್ವ ಪ್ರಾಣಿಗಳಲ್ಲಿ ಪರಸ್ಪರ ಮಿತ್ರತ್ವ ಭಾವ ಇರುತ್ತದೆ. ಅಂದ್ರೆ ಅಲ್ಲಿ ಸಮೋಷಣದಲ್ಲಿ ಬಂದಂತ ಯಾವ ಪ್ರಾಣಿಗಳು ಕೂಡ ದ್ವೇಷವನ್ನ ತಾಳುವುದಿಲ್ಲ. ಅಂದ್ರೆ ಹಾವು ಮುಂಗಲಿ ಹಾವು ಮುಂಗುಸಿ ಇವು ಕೂಡ ಬಂದ್ರು ಅವು ಮಿತ್ರತ್ವ ಭಾವದಿಂದ ಒಂದೇ ಜಗದಲ್ಲಿ ಕುಳಿತುಕೊಳ್ಳುತ್ತವೆ. ಮತ್ತು ದಿಕ್ಕುಗಳ ನಿರ್ಮಲತೆ. ಎಲ್ಲ ದಿಕ್ಕುಗಳ ಅಂದ್ರೆ 8 ದಿಕ್ಕು ಮತ್ತು ಉಪದಿಕ್ಕುಗಳು ಕೂಡಿ 8 ದಿಕ್ಕು ಆಗ್ತವಿಲ್ಲ. ಈ 8 ದಿಕ್ಕುಗಳು ನಿರ್ಮಲತೆಯಿಂದ ಕೂಡಿರ್ತವೆ. ಯಾವುದೇ ರೀತಿಯ ಬಾಧೆ ಇರೋದಿಲ್ಲ, ಕಂಟಕ ಇರೋದಿಲ್ಲ, ಮಾಲಿನ್ಯವೂ ಇರೋದಿಲ್ಲ. ಮತ್ತು ಎಲ್ಲ ಋತುಗಳ ಹೂಗಳು ಮತ್ತು ಹಣ್ಣುಗಳು ಏನಾಗ್ತವೆ, ಏಕಕಾಲದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಮತ್ತು ಆಕಾಶವು ನೈರ್ಮಲ್ಯಯುಕ್ತವಾಗಿರುತ್ತದೆ. ಮತ್ತು 1 ಯೋಜನದವರೆಗೆ ಭೂಮಿಯು ಕನ್ನಡಿಯಂತೆ ಹೊಳೆಯುತ್ತಿರುತ್ತದೆ. ಇದು ದೇವಕೃತ ಅತಿಶಯವಾಗಿದೆ. ಮತ್ತು ಭಗವಂತರು ನಡೆಯುವಾಗ ಅವರ ಪದ ಚಿಹ್ನೆ ಅಂದ್ರೆ ಪಾದಗಳೇನಿರ್ತಾವಲ್ಲ ಅದರ ಕೆಳಗಡೆ ಸ್ವರ್ಣಮಯ ಕಮಲದ ರಚನೆ ಆಗುತ್ತೆ. ಆ ಸ್ವರ್ಣಮಯ ಕಮಲದ ರಚನೆ ಆದರೂ ಸಹ ಅರಿಯಂತ ಪರಮೇಷ್ಠಿಗಳು ಏನಿರ್ತಾರಲ್ಲ ಅವರು 4 ಅಂಗುಲದ ಅಂತರದಲ್ಲಿಯೇ ನಡೆಯುತ್ತಿರ್ತಾರೆ. ಅದೇ ರೀತಿ ಆಕಾಶದಲ್ಲಿ ಜಯಘೋಷ ಉತ್ಪನ್ನವಾಗುತ್ತೆ. ಅಂದ್ರೆ ಅರಿಯಂತ ಪರಮೇಷ್ಠಿಗಳು ನಡೆಯುವಾಗ ಅಲ್ಲಿ ಇಲ್ಲದ್ರೆ ಏನಾಗುತ್ತೆ, ಆಕಾಶದಲ್ಲಿ ಜೈಕಾರ ಮಾಡ್ತಾ ಇರ್ತಾರೆ ದೇವತೆಗಳು. ಆಮೇಲೆ ಮಂದವಾದ ಸುಗಂಧಿತ ಗಾಳಿ ಇಲ್ಲದ್ರೆ ಅವರ ಹತ್ರ ಇರತ್ತೆ. ಅವರು ಎಲ್ಲಿ ಹೋಗ್ತಿರ್ತಾರಲ್ಲ ಅಲ್ಲಿ ಮಂದ ಸುಗಂಧಿತ ಗಾಳಿ ಇಲ್ಲದ್ರೆ ಉತ್ಪನ್ನ ಮಾಡ್ತಾರೆ ದೇವತೆಗಳು. ಮತ್ತು ಅಲ್ಲಿ ಸುಗಂಧಮಯವಾದ ಜಲವೃಷ್ಟಿ ಆಗುತ್ತೆ. ಮತ್ತು ಕಂಟಕ ಬಾಧೆಯಿಂದ ರಹಿತವಾದ ಭೂಮಿ ಇರುತ್ತೆ. ಅಲ್ಲಿ ಯಾವುದೇ ಹಳ್ಳಗಳು ಅಥವಾ ಮುಳ್ಳು ಚುಚ್ಚೋದಿಲ್ಲ. ಮತ್ತು ಎಲ್ಲ ಜೀವಿಗಳು ಆನಂದದಿಂದ ಇರುವವು. ಇನ್ನು ಮುಂದೆ ಧರ್ಮಚಕ್ರದ ಚಲನೆ. ಧರ್ಮಚಕ್ರವು ಅರಿಯಂತರ ಮುಂದೆ ಏನಾಗುತ್ತೆ, ಅರಿಯಂತರು ವಿಹಾರ ಮಾಡುವಾಗ ಅರಿಯಂತರ ಮುಂದೆ ಏನಾಗುತ್ತೆ, ಧರ್ಮಚಕ್ರವು ಮುಂದೆ ಸಾಗ್ತಾ ಇರುತ್ತೆ. ಆ ಧರ್ಮಚಕ್ರದ ಹಿಂದೆನೆ ಇಲ್ಲದ್ರೆ ಅರಿಯಂತ ಪರಮೇಶ್ವರಗಳು ವಿಹಾರ ಮಾಡ್ತಾರೆ. ಅಷ್ಟಮಂಗಲ ದ್ರವ್ಯಗಳಿಂದ
ಸಹಿತಾರೆ. ಅಷ್ಟಮಂಗಲ ದ್ರವ್ಯಗಳು ಕೂಡ ಇಲ್ಲದ್ರೆ ಅವ್ರ ಮುಂದೆ ಇಲ್ಲದ್ರೆ ಚಲಾಯಮಾನವಾಗಿರ್ತವೆ. ಅಷ್ಟಮಂಗಲ ದ್ರವ್ಯಗಳು ಯಾವ್ಯಾವು? ಛತ್ರ, ಚಾಮರ, ಧ್ವಜ, ಘಂಟೆ, ಪಂಕ, ಝಾರಿ, ಸ್ವಸ್ತಿಕ ಮತ್ತು ದರ್ಪಣ. ಈ 8 ಮಂಗಲ ದ್ರವ್ಯಗಳು ಸಹ ಅವರ ಜೊತೆ ವಿಹಾರ ಮಾಡ್ತಾ ಇರ್ತವೆ. ಇಲ್ಲಿಯವರೆಗೆ ನಾವು ನಿನ್ನೆಯ ಕ್ಲಾಸ್ನಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ಮುಂದೆ 8 ಪ್ರಾತಿಹಾರ್ಯಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳುವುದಿದೆ. 8 ಪ್ರಾತಿಹಾರ್ಯಗಳು ಯಾವುವು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಅವು ಈಗ ನಾವು ದೋಹೆ ಇದೆ, ಆ ದೋಹೆಯ ಮುಖಾಂತರ ತಿಳಿದುಕೊಳ್ಳೋಣ. तरु अशोक के निकट में सिंहासन छविदार, 3 छत्र सिर पर लसे भामंडल पिचवार, दिव्य ध्वनि मुखते खिरे पुष्प वृष्टि सुर हो, डोरे 64 चमर बाजे दुंदुभि जोय. ಅಂದ್ರೆ ಇಲ್ಲಿ ಏನ್ ಹೇಳಿರೋದು, ಅಷ್ಟ ಪ್ರಾತಿಹಾರ್ಯಗಳು ಯಾವ್ಯಾವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಭಗವಾನರ ಹತ್ತಿರವೇ ಅಶೋಕ ವೃಕ್ಷವಿರುತ್ತದೆ. ಅಂದ್ರೆ ಭಗವಾನರ ಹತ್ತಿರದಲ್ಲಿ ಇರುತ್ತೆ, ಅಶೋಕ ವೃಕ್ಷವು ಇರುತ್ತದೆ. ನಾವು ಸಮೋಷಣದ ಚಿತ್ರವನ್ನ ನೋಡಿದ್ರೆ ಅದರಲ್ಲಿ ನಾವು ನೋಡ್ಬೋದು ಅಶೋಕ ವೃಕ್ಷವು ಭಗವಾನರ ಹಿಂದೆನೆ ಇರುತ್ತದೆ. ಆಮೇಲೆ ರತ್ನಮಯ ಸಿಂಹಾಸನ ಇರುತ್ತದೆ. ಇಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ತಿದ್ದುಕೊಳ್ಳಿ. ರತ್ನತ್ರಯ ಇದೆ, ರತ್ನತ್ರಯ ಅಲ್ಲ, ರತ್ನಮಯ ಸಿಂಹಾಸನ ಇರುತ್ತದೆ. ಅವರ ಸಿಂಹಾಸನ ಯಾವ ರೀತಿ ಇರುತ್ತೆ? ಸಿಂಹಾಸನವು ರತ್ನಮಯವಾಗಿರುತ್ತದೆ. ರತ್ನದಿಂದ ಜಡಿತವಾದ ಸಿಂಹಾಸನವು ಯಾರ್ದಿರುತ್ತೆ? ಅರಿಹಂತ ಪರಮೇಷ್ಠಿಗಳಿಗೆ ಇರುತ್ತದೆ. ಮತ್ತು ಭಗವಂತರ ಮೇಲೆ 3 ಛತ್ರಗಳು ಇರುತ್ತವೆ. ಭಗವಂತರ ಮೇಲೆ ಏನಿರ್ತವೆ? 3 ಛತ್ರವನ್ನ ನಾವು ನೋಡ್ತೀವಲ್ಲ, ಭಗವಂತರ ಮೇಲೆ 3 ಛತ್ರಗಳು ಇರುತ್ತವೆ. ಭಗವಂತರ ಪೀಠದ ಹಿಂಭಾಗ ಭಾಮಂಡಲ ಇರುತ್ತದೆ. ಭಗವಂತರ ಪೀಠದ ಹಿಂಬಾಲ ಅಂದ್ರೆ ಭಗವಂತರ ಏನ್ ರತ್ನಮಯ ಜಡಿತ ಸಿಂಹಾಸನ ಇರುತ್ತದೆ, ಆ ಸಿಂಹಾಸನದ ಹಿಂದೆ ಏನಿರುತ್ತೆ? ಭಾಮಂಡಲ ಅಂತ ಹೇಳಿ ತಾಮ್ರದ ಒಂದು ಇದು ಮಾಡಿ ನಾವು ಇದು ಮಾಡ್ತೀವಲ್ಲ, ಭಗವಂತರ ಹಿಂದೆ ತಾಮ್ರದ ಈ ರೀತಿ ಗೋಲಾಕಾರವಾಗಿರುವಂತ ಒಂದು ಭಾಮಂಡಲವನ್ನ ತಯಾರು ಮಾಡ್ತೀವಿ. ಆ ಭಾಮಂಡಲದಲ್ಲಿ ನಮ್ಮ 7 ಭವಗಳು ಕಾಣ್ತಿರ್ತವೆ. ಅಂದ್ರೆ ಹಿಂದಿನ 3 ಭವಗಳು, ಈಗಿನ ಭವ ಮತ್ತು ಮುಂದಿನ 3 ಭವಗಳಲ್ಲಿ ನಾವು ಏನಿದ್ದು, ಯಾವ ರೀತಿ ಕರ್ಮ ಮಾಡಿದ್ದು, ಯಾವ ಕರ್ಮದಿಂದ ನಾವು ಯಾವ ರೀತಿ ಈ ಫಲವನ್ನ ಅನುಭವಿಸ್ತಾ ಇದ್ದೀವಿ ಅನ್ನೋದೆಲ್ಲ ನಾವು ತಿಳ್ಕೊಳ್ಳೋದಿಲ್ಲಿ ಭಗವಂತರ ಭಾಮಂಡಲದಲ್ಲಿ ನಾವು ನೋಡ್ಬೋದಾಗಿದೆ. ಇಂತಹ ಭಾಮಂಡಲ ಯಾರ ಹತ್ರ ಇರುತ್ತೆ? ಅರಿಹಂತ ಪರಮೇಷ್ಠಿಗಳ ಹಿಂದೆ ಇಲ್ಲದ್ರೆ ಭಾಮಂಡಲ ಇರುತ್ತೆ. ಇನ್ನು ಮುಂದೆ ಭಗವಂತರ ಮುಖಾರವಿಂದದಿಂದ ದಿವ್ಯಧ್ವನಿ ಹೊರಡುತ್ತದೆ. ದಿವ್ಯಧ್ವನಿ ಯಾವ ರೀತಿ? ಅವರ ಮುಖಾರವಿಂದದಿಂದ ಇಲ್ಲದ್ರೆ ದಿವ್ಯಧ್ವನಿ ಹೊರಡುತ್ತೆ. ಮತ್ತು ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿರ್ತಾರೆ. ದೇವತೆಗಳು ಏನ್ ಮಾಡ್ತಾರೆ? ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಪುಷ್ಪಗಳು ಅವರ ಮೇಲೆ ಬೀಳೋದಿಲ್ಲ. ಪುಷ್ಪವು ಅವರಿಂದ 4 ಅಂಗಲದಿಂದ ಹೊರಗಡೆಯೇ ಬೀಳುತ್ತವೆ. ಇದು ಒಂದು ವಿಶೇಷತೆ ಇದೆ. ಭಗವಂತರ ಒಂದು ವಿಶೇಷತೆಯನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಮತ್ತು ಯಕ್ಷ ಜಾತಿಯ ದೇವತೆಗಳು ಬಂದು ಏನ್ ಮಾಡ್ತಾರೆ? 64 ಚಾಮರಗಳಿಂದ, ಚಾಮರ ಅಂದ್ರೆ ಚಾಮರ ಈ ರೀತಿ ಇರುತ್ತೆ ಅಲ್ಲ, ಅದನ್ನು ಈ ರೀತಿ ಅಲ್ಗಾಡಿಸ್ತಾ ಇರ್ತಾರೆ. ಆ ಚಾಮರದಿಂದ ನಾವು ಚಮರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಯಾರು? ಯಕ್ಷ ಜಾತಿಯ ದೇವತೆಗಳು, ಅರಿಹಂತ ಪರಮೇಶ್ವರಿಗೆ. ಮತ್ತು ದುಂದುಬಿ ವಾದ್ಯಗಳು ಮೊಳಗುತ್ತಲೇ ಇರುತ್ತವೆ. ದುಂದುಬಿ ವಾದ್ಯ ಏನಿರ್ತಾವಲ್ಲ, ಅವು ಯಾವಾಗ್ಲೂ ಶುರುವಾಗೇ ಇರುತ್ತವೆ. ಈ 8 ಪ್ರಾತಿಹಾರ್ಯಗಳು ಅರಿಹಂತ ಪರಮೇಷ್ಠಿಗಳ ಹತ್ರ ಇರುತ್ತವೆ. ಅರಿಹಂತ ಪರಮೇಷ್ಠಿಗಳ
8 ಪ್ರಾತಿಹಾರ್ಯಗಳು ಯಾವುವು? ಅಶೋಕ ವೃಕ್ಷ, ರತ್ನಮಯ ಸಿಂಹಾಸನ, ಛತ್ರತ್ರಯ, ಭಾಮಂಡಲ, ದಿವ್ಯಧ್ವನಿ, ಪುಷ್ಪವೃಷ್ಟಿ, 64 ಚಾಮರಗಳು ಮತ್ತು ದುಂದುಬಿ ವಾದ್ಯ. ಈ ರೀತಿ ಇಲ್ಲಾದ್ರೆ ನಾವು 8 ಪ್ರಾತಿಹಾರ್ಯಗಳನ್ನು ಸಂಕ್ಷಿಪ್ತವಾಗಿ ನೆನ್ಪಿಟ್ಟುಕೊಳ್ಳಲಿಕ್ಕೆ ಈ ರೀತಿ ನಾವು ಬರೆದಿಟ್ಕೊಂಡ್ರೆ ಆಯ್ತು. ಅದನ್ನ ನಾವು ಅಶೋಕ ವೃಕ್ಷ ಅಂತ ಹೇಳಿ ಇಷ್ಟೇ ನಾವು ನೆನ್ಪಿಟ್ಕೊಂಡ್ರೆ ಭಗವಂತನ ಹತ್ತಿರ ಏನು ಅಶೋಕ ವೃಕ್ಷವಿರುತ್ತದೆ. ಅವಾಗಿಲ್ಲಾದ್ರೆ ಸಮೋಷಣದ ರಚನೆ ನಮ್ಮ ಕಣ್ ಮುಂದೆ ಬರುತ್ತೆ. ಕಣ್ ಮುಂದೆ ಬಂದಾಗ ಇಲ್ಲಾದ್ರೆ ಭಗವಂತರ ಹತ್ರ ಏನೇನಿದೆ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಈ 8 ಪ್ರಾತಿಹಾರ್ಯಗಳನ್ನು ನಾವು ಕಂಠಸ್ಥ ಮಾಡಿ ಇಟ್ಕೊಂಡ್ರೆ ಭಗವಂತರ ಹಿಂದೆ ಅಶೋಕ ವೃಕ್ಷ ಇದೆ, ಇದು ಪ್ರಾತಿಹಾರ್ಯದಲ್ಲಿ ಬರುತ್ತೆ. ಆಮೇಲೆ ಅವರ ಹಿಂದೆ ಭಾಮಂಡಲವಿದೆ. ಈ ಭಾಮಂಡಲ ಇದು ಒಂದು ಪ್ರಾತಿಹಾರ್ಯ. ಆಮೇಲೆ 64 ಚಾಮರಗಳಿರ್ತವೆ. ಆ 64 ಚಾಮರಗಳನ್ನ ನೋಡಿ ನಾವೇನಂತೀವಿ? 32 ಚಾಮರ ಎಡಕ್ಕೆ ಮತ್ತು 32 ಚಾಮರ ಬಲಕ್ಕೆ. ಈ ರೀತಿ 64 ಚಾಮರಗಳಿರ್ತವೆ. ಈ ಚಾಮರಗಳನ್ನ ನೋಡಿ ನಾವೇನಂತೀವಿ? ಇದು ಒಂದು ಪ್ರಾತಿಹಾರ್ಯ. ಆಮೇಲೆ ಭಗವಂತರ ಮೇಲೆ 3 ಛತ್ರಗಳಿರ್ತವೆ. ಇದು ಛತ್ರಗಳಿವೆನಲ್ಲ, ಇವು ಪ್ರಾತಿಹಾರ್ಯ ಅಂತ ಹೇಳಿ ನಾವು ಹೀಗೆ ಇಮೇಜಿನ್ ಮಾಡ್ಕೊಂಡ್, ಅಂದ್ರೆ ಭಗವಂತರನ್ನ ಸ್ಮರಣೆ ಮಾಡ್ಕೊಂಡ್ರೆ ಅಲ್ಲಿ ಏನೇನಿದೆ ಅದರಲ್ಲಿ ಪ್ರಾತಿಹಾರ್ಯ ಯಾವುದು, ಅತಿಶಯಗಳು ಯಾವುವು ಅಂತ ಹೇಳಿ ನಾವು ಇಮೇಜಿನ್ ಮಾಡ್ಕೋತ ಇದ್ರೆ ಇದರಿಂದ ನಿಮಗೆ ಸಹಾಯ ಆಗತ್ತೆ, ಅಂದ್ರೆ ಅರ್ಥ ಮಾಡಿಕೊಳ್ಳಲು ಸಹಾಯ ಆಗತ್ತೆ. ಇನ್ನು ಮುಂದೆ ಅನಂತ ಚತುಷ್ಟಯಗಳು ಹೇಳಿದ್ದಾರೆ. ಅನಂತ ಚತುಷ್ಟಯಗಳು ಎಷ್ಟಿವೆ? ಅನಂತ ಚತುಷ್ಟಯಗಳು 4 ಇವೆ. ಇವು ಭಗವಂತರ ಹತ್ರ ಯಾವಾಗ ಕೇವಲ ಜ್ಞಾನ ಆಗತ್ತೆ ಅಲ್ಲ, ಆವಾಗ ಈ 4 ಚತುಷ್ಟಯಗಳು ಇರುತ್ತವೆ ಅವರ ಹತ್ರ. ದೋಹೆಯನ್ನ ನೋಡೋಣ. ಜ್ಞಾನ ಅನಂತ ಅನಂತ ದರ್ಶ ಅನಂತ ಪ್ರಮಾಣ, ಬಲ ಅನಂತ ಅರಿಹಂತ ಸೋ ಇಷ್ಟ ದೇವ ಪಹಚಾನ್. ಅಂದ್ರೆ ಇಲ್ಲಿ ನಾವು ಇದರಲ್ಲಿ ಏನ್ ಹೇಳಿದ್ದಾರೆ? ಅನಂತ ದರ್ಶನ. ಅನಂತ ದರ್ಶನ ಅಂದ್ರೆ ಜ್ಞಾನಾವರ್ಣಿ ಕರ್ಮದ ಕ್ಷಯದಿಂದ ಅನಂತ ದರ್ಶನವು ಪ್ರಾಪ್ತ ಆಗುತ್ತೆ. ಮತ್ತು ಜ್ಞಾನಾವರ್ಣಿ ಕ್ಷಯದಿಂದ ಅನಂತ ಜ್ಞಾನ ಪ್ರಾಪ್ತ ಆಗುತ್ತೆ. ದರ್ಶನಾವರ್ಣೀಯ ಕರ್ಮದ ಕ್ಷಯದಿಂದ ಅನಂತ ದರ್ಶನ ಪ್ರಾಪ್ತಿಯಾಗುತ್ತೆ. ಮತ್ತು ಮೋಹನೀಯ ಕರ್ಮದ ಕ್ಷಯದಿಂದ ಅನಂತ ಸುಖ ಪ್ರಾಪ್ತಿಯಾಗುತ್ತದೆ. ಮತ್ತು ಕ್ಷಯಿಕ ಸಮ್ಯಕ್ತವು ಕೂಡ ಪ್ರಾಪ್ತ ಆಗುತ್ತೆ. ಮತ್ತು ಅನಂತ ವೀರ್ಯ, ಇದು ಅಂತರಾಯ ಕರ್ಮದ ಕ್ಷಯದಿಂದ ಅನಂತ ವೀರ್ಯ, ಈ ಗುಣ ಪ್ರಾಪ್ತ ಆಗುತ್ತೆ. ಇವು 4 ಅನಂತ ಚತುಷ್ಟಯಗಳಿವೆ. ಇದೇ ಪ್ರಕಾರ ಈ ರೀತಿ ಇಲ್ಲಾದ್ರೆ 34 ಅತಿಶಯಗಳು ಮತ್ತು 8 ಪ್ರಾತಿಹಾರ್ಯಗಳು, 4 ಅನಂತ ಚತುಷ್ಟಯಗಳು. ಈ 4ನ್ನೇ ಯಾರು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಅಂತ ಅರಿಯಂತ ಪರಮೇಷ್ಠಿಗಳಿಗೆ ನಾವು ಕರಜೋಡಿಸಿ ನಮಸ್ಕಾರ ಮಾಡುತ್ತೇವೆ. ಈ ರೀತಿ ಇಲ್ಲಾದ್ರೆ ಅರಿಯಂತ ಪರಮೇಷ್ಠಿಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿವಿ. ಹಾಗಾದ್ರೆ ಇನ್ನು ಮುಂದೆ ನಾವು ಸಿದ್ಧ ಪರಮೇಷ್ಠಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿದ್ಧ ಪರಮೇಷ್ಠಿ ಅಂತ ಹೇಳಿ ಯಾರಿಗೆ ಅಂತಾರೆ ಅನ್ನೋದನ್ನ ಮೊದಲು ನಾವು ತಿಳಿದುಕೊಳ್ಳೋಣ. ಮತ್ತು ಅವರಿಗೆ ಎಷ್ಟು ಮೂಲ ಗುಣಗಳಿವೆ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಯಾರು 8 ಕರ್ಮವನ್ನು ಜಯಿಸಿ ಸಂಸಾರ ಬಂಧನದಿಂದ ಸದಾಕಾಲಕ್ಕೂ ಮುಕ್ತರಾಗಿರುತ್ತಾರೆ, ಅಂದರೆ ಪುನಃ ಎಂದೂ ಸಂಸಾರಕ್ಕೆ ಹಿಂದಿರುಗುವುದಿಲ್ಲ, ಅವರನ್ನು ಸಿದ್ಧ ಪರಮೇಷ್ಠಿಗಳು ಎಂದು ಕರೆಯುತ್ತೇವೆ. ಸಿದ್ಧ ಪರಮೇಷ್ಠಿ ಅಂತ ಹೇಳಿ ಯಾರಿಗೆ ಹೇಳ್ತಾರೆ? 8 ಕರ್ಮವನ್ನು ಯಾರು ಜಯಿಸ್ತಾರೆ ಸಂಸಾರ ಬಂಧನದಿಂದ ಸದಾಕಾಲ ಮುಕ್ತರಾಗಿರುತ್ತಾರೆ. 8 ಕರ್ಮವನ್ನು ಯಾರು ಜಯಿಸಿದ್ದಾರೆ ಮತ್ತು ಈ ಸಂಸಾರದಿಂದ
ಸದಾಕಾಲ ಇನ್ನು ಮುಂದೆ ಇಲ್ಲದ್ರೆ ಈ ಸಂಸಾರಕ್ಕೆ ಬರದಿರೋ ಹಾಗೆ ಸಂಸಾರದಿಂದ ಮುಕ್ತಿಯನ್ನ ಹೊಂದಿದ್ದಾರೆ ಅಂತವ್ರಿಗೆ ಏನಂತಾರೆ ಸಿದ್ಧ ಪರಮೇಷ್ಠಿಗಳು ಅಂತ ಹೇಳಿದ್ದಾರೆ. ಆ ಸಿದ್ಧ ಪರಮೇಷ್ಠಿಗಳ ಮೂಲ ಗುಣಗಳು 8 ಮೂಲ ಗುಣಗಳು ಯಾವ್ಯಾವ ಇದಾವ ಅಂತ ಹೇಳಿ ನಾವು ಇವತ್ತು ತಿಳಿದುಕೊಳ್ಳೋಣ. ದೋಯೆ ಮುಖಾಂತರ ನೋಡೋಣ. ಸಮಕಿತ್ತ ದರ್ಶನ ಜ್ಞಾನ ಗುರು ಲಘು ಅವಗಾಹನ ಸೂಕ್ಷ್ಮ ವಿರಜಮಾನ್ ನಿರಾಬಾಧ ಗುಣ ಸಿದ್ಧಕೆ. ಇದರಲ್ಲಿ ಏನ್ ಹೇಳಿದ್ದಾರೆ? ಅರಿಯಂತ ಪರಮೇಷ್ಠಿಗಳು ಮೂಲ ಗುಣಗಳು 8. ಅರಿಯಂತ ಪರಮೇಷ್ಠರಿಗೆ 8 ಮೂಲ ಗುಣಗಳು ಇರ್ತವೆ. ಅದರಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಸಿದ್ಧ ಪರಮೇಷ್ಠಿಗಳು ಜ್ಞಾನಾವರಣ ಕರ್ಮದ ಕ್ಷಯದಿಂದ ಈಗಾಗಲೇ ನಾವು ತಿಳಿದುಕೊಂಡಿವಿ. ಅರಿಯಂತ ಪರಮೇಷ್ಠಿಗಳ ಮುಖಾಂತರ ತಿಳಿದುಕೊಂಡಿವಿ. ಅವಾಗಿಲ್ಲದ್ರೆ ಅವ್ರಿಗೆ 4 ಗುಣಗಳನ್ನ ತಿಳಿದುಕೊಂಡಿವಿ. ಇನ್ನೂ 4 ಗುಣಗಳಿವೆ. ಅವು ಯಾವ್ಯಾವ ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಈಗ ಅನಂತ ಸಮ್ಯಕ್ತ್ವ. ಅನಂತ ಸಮ್ಯಕ್ತ್ವ ಮೋಹನೀಯ ಕರ್ಮದ ಕ್ಷಯದಿಂದ ಅನಂತ ಸಮ್ಯಕ್ತ್ವವು ಪ್ರಾಪ್ತ ಆಗುತ್ತದೆ. ಅಂದರೆ ಮೋಹನೀಯ ಕರ್ಮದ ಕ್ಷಯ ಯಾವಾಗ ಆಗುತ್ತೆ? ಮೋಹನೀಯ ಕರ್ಮದ ಕ್ಷಯವು 10ನೇ ಗುಣಸ್ಥಾನದಲ್ಲಿ ಮೋಹನೀಯ ಸಂಪೂರ್ಣವಾಗಿ ಕ್ಷಯವಾಗುತ್ತದೆ. ಹಾಗಾಗಿ ನಮಗೆ ಕ್ಷಯಿಕ ಸಮ್ಯಕ್ತವು ಅನಂತ ಸಮ್ಯಕ್ತವು ಅಲ್ಲಿಂದ ಪ್ರಾಪ್ತಿ ಆಗುತ್ತೆ. ಮತ್ತು ಅಂತರಾಯ ಕ್ಷಯಿಕ ಸಮ್ಯಕ್ತವು ನಾವು 4ನೇ ಗುಣಸ್ಥಾನದಿಂದ ಪ್ರಾಪ್ತ ಮಾಡಿಕೊಳ್ಬಹುದು. ಆದರೆ ಸಂಪೂರ್ಣವಾಗಿ ನಮಗೆ ಕ್ಷಯಿಕ ಸಮ್ಯಕ್ತವು ನಿರ್ದೋಷವಾದ ಕ್ಷಯಿಕ ಸಮ್ಯಕ್ತವು ಪ್ರಾಪ್ತ ಆಗೋದು ಯಾವಾಗ? ಮೋಹನೀಯ ಕರ್ಮದ ಕ್ಷಯದಿಂದ ಮಾತ್ರ. ಈ ಕ್ಷಯಿಕ ಸಮ್ಯಕ್ತವು ನಿರ್ಮಲವಾದ ಕ್ಷಯಿಕ ಸಮ್ಯಕ್ತವು ಪ್ರಾಪ್ತಿಯಾಗುತ್ತೆ. ಮತ್ತು ಜ್ಞಾನಾವರಣದ ಕರ್ಮದ ಕ್ಷಯದಿಂದ ಅನಂತ ಜ್ಞಾನ ಮತ್ತು ದರ್ಶನಾವರಣ ಕರ್ಮದ ಕ್ಷಯದಿಂದ ಅನಂತ ದರ್ಶನ ಹಾಗೂ ಅಂತರಾಯ ಕರ್ಮದ ಕ್ಷಯದಿಂದ ಅನಂತ ವೀರ್ಯ ಮತ್ತು ವೇದನೀಯ ಕರ್ಮದ ಕ್ಷಯದಿಂದ ಅವ್ಯಾಬಾಧತ್ವ ಗುಣ. ಅವ್ಯಾಬಾಧತ್ವ ಅಂದ್ರೆ ಯಾವುದೇ ರೀತಿಯ ಬಾಧೆಯು ಉತ್ಪನ್ನವಾಗುವುದಿಲ್ಲ. ಅದಕ್ಕೆ ಅವ್ಯಾಬಾಧತ್ವ ಗುಣ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅವರಿಂದ ಯಾರಿಗೂ ಬಾಧೆ ಉಂಟಾಗೋದಿಲ್ಲ ಮತ್ತು ಯಾರಿಂದಲೂ ಅವರಿಗೆ ಬಾಧೆ ಉಂಟಾಗೋದಿಲ್ಲ. ಅದು ಅವ್ಯಾಬಾಧತ್ವ ಗುಣವಾಗಿದೆ. ಅವಗಾಣತ್ವ ಗುಣ. ಆಯು ಕರ್ಮದ ಕ್ಷಯದಿಂದ ಅವಗಾಣತ್ವ ಗುಣ ಅಂದ್ರೆ ಅವರಲ್ಲಿ ಎಷ್ಟು ಶರೀರ ಬೇಕಾದ್ರೂ ಸಮಾಹಿತ ಮಾಡುವಂತ ಕ್ಷಯವು ಎಲ್ಲಿ ಆಗ್ತದೆ? ಆಯು ಕರ್ಮವು ಸಂಪೂರ್ಣವಾಗಿ ಕ್ಷಯವಾದ ನಂತರ ಇಲ್ಲಾದ್ರೆ ಏನಾಗುತ್ತೆ? ಅವರಲ್ಲಿ ಅವಗಾಣತ್ವ ಗುಣವು ಅವರಲ್ಲಿ ಪ್ರಾಪ್ತ ಆಗುತ್ತೆ. ಮತ್ತು ನಾಮಕರ್ಮದ ಕ್ಷಯದಿಂದ ಸೂಕ್ಷ್ಮತ್ವ ಗುಣ. ಅವರ ಶರೀರವು ಇಷ್ಟೊಂದು ಸೂಕ್ಷ್ಮ ಆಗಿರುತ್ತದೆ. ನಾಮಕರ್ಮ ಯಾವಾಗ ಕ್ಷಯ ಆಗುತ್ತೆ ಅಲ್ಲ, ನಾಮಕರ್ಮದ ಕ್ಷಯ ಆದ ನಂತರ ಅವರಿಗೆ ಸೂಕ್ಷ್ಮತ್ವ ಗುಣ ಅಂದ್ರೆ ಅವರ ಶರೀರವು ಪರಮ ಔದಾರಿಕ ಶರೀರವಾಗುತ್ತೆ. ಮತ್ತು ಅವರಿಗೆ ಯಾವುದೇ ರೀತಿಯ ಬಾಧೆಯು ಉತ್ಪನ್ನವಾಗುವುದಿಲ್ಲ. ಮತ್ತು ಕೊನೆಗೆ ಗೋತ್ರಕರ್ಮ ಕ್ಷಯದಿಂದ ನಮಗೇನಾಗುತ್ತೆ? ಅಗುರ ಲಘುತ್ವ ಗುಣ ಅಂದ್ರೆ ಬಹಳ ಭಾರನೂ ಆಗಿರೋದಿಲ್ಲ. ಅವರ ಶರೀರವು ಬಹಳ ಭಾರವಾಗಿರೋದಿಲ್ಲ ಮತ್ತು ಬಹಳ ಹಗುರವಾಗಿಯೂ ಕೂಡ ಇರೋದಿಲ್ಲ. ಇದು ಗೋತ್ರಕರ್ಮದ ಕ್ಷಯದಿಂದ. ನಾವು ಸಿದ್ಧ ಪರಮೇಷ್ಠಿಗಳನ್ನ ನೋಡ್ಬೋದು. ಸಿದ್ಧ ಪರಮೇಷ್ಠಿಗಳು ಎಲ್ಲಿರ್ತಾರೆ? ಲೋಕದ ಅಗ್ರಭಾಗದಲ್ಲಿ ಇರ್ತಾರೆ. ಅವರ ತಲೆ ಏನು ಇರ್ತದಲ್ಲ, ಲೋಕದ ಅಗ್ರಭಾಗ ಏನಿರುತ್ತೆ ಅಲ್ಲ, ಆ ಅಗ್ರಭಾಗಕ್ಕೆ ಹೀಗೆ ಟಚ್ ಆಗಿರುತ್ತೆ ಅವರ ಶರೀರ, ಅವರ ತಲೆ. ಮತ್ತೆ ಯಾವಾಗ ಅವರು ಆಯು ಕರ್ಮವನ್ನು ನಾಶ ಮಾಡಿ ಅವಗಾಣತ್ವ ಗುಣವನ್ನು ಹೊಂದುತ್ತಾರೆ, ಅವಾಗಿಲ್ಲಾದ್ರೆ ಅವರ ಒಂದು ಶರೀರದಲ್ಲಿ ಅಂದ್ರೆ ಒಬ್ಬರ ಅರಿಯಂತ ಪರಮೇಷ್ಠಿಗಳಲ್ಲಿ ಏನಾಗುತ್ತೆ? ಒಬ್ಬ ಸಿದ್ಧ ಪರಮೇಷ್ಠಿಗಳಲ್ಲಿ ಅನೇಕ ಅಲ್ಲಿ ಆತ್ಮಗಳು ಸೇರಿಲ್ಲಾದ್ರೆ ಅವರು ಅಂದ್ರೆ ಕೇವಲ ಮೇಲೆ ಒಂದು ಯೋಜನೆ ಮಾತ್ರವಿದೆ.
ಒಂದು ರಜ್ಜು ಮಾತ್ರ ಅಲ್ಲಿ ಜಗ ಇದೆ. ಆ ಜಗದಲ್ಲಿ ಎಲ್ಲ ಅನಂತ ಸಿದ್ಧ ಪರಮೇಷ್ಠಿಗಳು ಸಮಾವೇಶವಾಗಬೇಕಲ್ಲ. ಹಾಗಾಗಿ ಸಿದ್ಧ ಪರಮೇಷ್ಠಿಗಳು ಸಮಾವೇಶವಾಗಲು ಅಲ್ಲೇನಾಗುತ್ತೆ, ಕೇವಲ ಅಷ್ಟೇ ಜಗ ಇರೋದ್ರಿಂದ ಒಂದು ಶರೀರದಲ್ಲಿ ಮತ್ತೊಂದು ಶರೀರ, ಒಂದು ಆತ್ಮ ಪ್ರದೇಶದಲ್ಲಿ ಒಂದೇ ಆತ್ಮ ಪ್ರದೇಶದಲ್ಲಿ ಅನೇಕ ಆತ್ಮ ಪ್ರದೇಶಗಳು ಸೇರಿಲ್ಲಾದ್ರೆ ಅಲ್ಲಿ ತಮ್ಮ ಅವಗಾಹನತೆಯನ್ನು ಅವರು ಸಂಕುಚಿತವಾಗಿ ಮಾಡಿಕೊಳ್ತಾರೆ. ಮತ್ತು ಅಲ್ಲಿ ಸೂಕ್ಷ್ಮತ ಗುಣ ಇರೋದ್ರಿಂದ ಅವರಿಗೆ ಯಾವುದೇ ಬಾಧೆಯು ಅಲ್ಲಿ ಉತ್ಪನ್ನವಾಗುವುದಿಲ್ಲ. ಹಾಗಾಗಿ ಸಿದ್ಧ ಪರಮೇಷ್ಠಿಗಳಲ್ಲಿ ಏನಾಗುತ್ತಾರೆ, ಸಿದ್ಧ ಪರಮೇಷ್ಠಿಗಳು ಏನಿರ್ತಾರಲ್ಲ ಅವರು ಅವರ ಒಂದು ಶರೀರದಲ್ಲಿ ಅನಂತ ಸಿದ್ಧ ಪರಮೇಷ್ಠಿಗಳು ಇಲ್ಲದ್ರೆ ಸಮಾವೇಶವಾಗ್ತಾರೆ. ಇನ್ನು ಮುಂದೆ ಆಚಾರ್ಯ ಪರಮೇಷ್ಠಿಗಳು. ಆಚಾರ್ಯ ಪರಮೇಷ್ಠಿಗಳು ಎಂದರೆ ಯಾರು ಮತ್ತು ಅವರ ಮೂಲ ಗುಣಗಳು ಯಾವುವು ಎಂಬುದನ್ನ ಈಗ ನಾವು ತಿಳಿದುಕೊಳ್ಳೋಣ. ಆಚಾರ್ಯ ಪರಮೇಷ್ಠಿಗಳು ಅಂತ ಹೇಳಿ ಯಾರಿಗೆ ಹೇಳ್ತಾರೆ? ಯಾರು ಸಂಘದ ಅಧಿಪತಿಗಳೇ ಆಗಿರ್ತಾರೆ, ಸಂಘದ ಮುನಿಗಳಿಗೆ ದೀಕ್ಷೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಮತ್ತು ತಮ್ಮ ಸಂಘವನ್ನ ಯಾರು ಸಂಚಾಲನೆ ಮಾಡ್ತಾರೆ ಅವರಿಗಿಲ್ಲದ್ರೆ ಆಚಾರ್ಯ ಪರಮೇಷ್ಠಿ ಅಂತ ಹೇಳ್ತಾರೆ. ಈ ಆಚಾರ್ಯ ಪರಮೇಷ್ಠಿಗಳಿಗೆ 36 ಮೂಲ ಗುಣಗಳಿರ್ತವೆ. ಅವುಗಳನ್ನ ಪಾಲನೆ ಮಾಡುತ್ತಾ ಶಿಕ್ಷೆ ದೀಕ್ಷೆಯನ್ನ ಕೊಡ್ತಾ ಇರ್ತಾರೆ. ಮತ್ತು ಪಂಚಾಚಾರಗಳನ್ನು ಕೂಡ ಪಾಲನೆ ಮಾಡ್ತಾರೆ. ಉಳಿದ ಮುನಿಗಳಿಂದಲೂ ತಾವು ಪಂಚಾಚಾರಗಳನ್ನ ಜ್ಞಾನಾಚಾರ, ದರ್ಶನಾಚಾರ, ವೀರ್ಯಾಚಾರ, ತಪಾಚಾರ ಮತ್ತು ಚಾರಿತ್ರಾಚಾರ, ಈ 5 ಆಚಾರಗಳನ್ನ ತಾವು ಕೂಡ ಪಾಲನೆ ಮಾಡ್ತಾರೆ ಮತ್ತು ಮುನಿಗಳಿಗೂ ಕೂಡ ಪಾಲನೆ ಮಾಡಿಸ್ತಾರೆ. ಅವ್ರಿಗಿಲ್ಲಾದ್ರೆ ಏನಂತಾರೆ? ಆಚಾರ್ಯ ಪರಮೇಷ್ಠಿ ಅಂತ ಹೇಳಿ ಹೇಳ್ತಾರೆ. ಆಚಾರ್ಯ ಪರಮೇಷ್ಠಿಗಳ ಮೂಲ ಗುಣಗಳು ಯಾವುವು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ ಒಂದು ದೋಹೆಯ ಮುಖಾಂತರ. ದ್ವಾದಶ ತಪದ ದಶ ಧರ್ಮಜ ಪಾಲೆ ಪಂಚಾಚಾರ ಷಟ್ ಅವಶ್ಯಕ ಗೋಪ್ತಿತ ಆಚರಜ ಗುಣಸಾರ. ಅಂದ್ರೆ ಇಲ್ಲಿ ಏನ್ ಹೇಳಿದಾರೆ? ದ್ವಾದಶ ತಪ ಅಂದ್ರೆ 12 ತಪ, 10 ಧರ್ಮ ಮತ್ತು 5 ಪಂಚಾಚಾರ, 6 ಅವಶ್ಯಕಗಳು ಮತ್ತು 3 ಗುಪ್ತಿ. ಈ ರೀತಿ ಇಲ್ಲಾದ್ರೆ ಆಚಾರ್ಯ ಪರಮೇಶ್ವರಿಗೆ 36 ಮೂಲ ಗುಣಗಳು ಇರುತ್ತವೆ. ಅದರಲ್ಲಿ ಮೊದಲು ನಾವು ತಿಳಿದುಕೊಳ್ಳೋಣ 12 ತಪಗಳು ಯಾವುವು ಅಂತ ಹೇಳಿ ತಿಳಿದುಕೊಳ್ಳೋಣ. ಆ 12 ತಪಗಳು 10 ಧರ್ಮಗಳು. 12 ತಪಗಳಲ್ಲಿ ಬಾಹ್ಯ ತಪಗಳು 6 ಮತ್ತು ಅಂತರಂಗ ತಪಗಳು 6 ಮತ್ತು 10 ಧರ್ಮಗಳು, 6 ಅವಶ್ಯಕಗಳು, 5 ಆಚಾರಗಳು ಮತ್ತು 3 ಗುಪ್ತಿಗಳು. ಇವುಗಳ ಬಗ್ಗೆ ನಾವು ಇನ್ನು ಮುಂದೆ ಡಿಟೇಲ್ ವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲು 12 ತಪದ ದೋಹೆಯನ್ನು ನೋಡೋಣ. ಅನಶನ ಉಣೋದರ ಕರೆ ವ್ರತ ಸಂಖ್ಯಾ ರಸ ಛೋರ್ ವಿವಿಕ್ತ ಶಯ್ಯಾಸನ ಧರೆ ಕಾಯ ಕ್ಲೇಶ ಸುಟೋರ್ ಪ್ರಾಯಶ್ಚಿತ ಧರ ವಿನಯ ವೈಯಾವೃತ ಸ್ವಾಧ್ಯಾಯ ಪುಣಿ ಉತ್ಸರ್ಗ ವಿಚಾರಕ್ಕೆ ಧರೆ ಧ್ಯಾನ ಮನಲಾಯ್. ಅಂದ್ರೆ ಇಲ್ಲಿ ಏನ್ ಹೇಳಿದಾರೆ? ತಪ ಅಂತ ಹೇಳಿ ಯಾವ್ದು ಹೇಳಿದಾರೆ? ತಪಸ ಯಾವ್ದು ಇಚ್ಛಾ ನಿರೋಧೋ ತಪ ಅಂತ ಹೇಳಿದ್ದಾರೆ. ಇಚ್ಛೆಗಳನ್ನ ಯಾವ್ದು ಜಯಿಸ್ತದೆ ಅದಕ್ಕೆ ತಪ ಅಂತ ಹೇಳಿ ಹೇಳಿದ್ದಾರೆ. ನಾವು ಇಚ್ಛೆಗಳನ್ನ ಜಯಿಸಿದ್ರೆ ನಾವು ತಪಸ್ಸನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಇಚ್ಛೆಗಳನ್ನ ಯಾವ ರೀತಿ ನಾವು ಜಯಿಸ್ಬೇಕು ಅನ್ನೋದನ್ನ ಈ ರೀತಿ ಹೇಳಿದ್ದಾರೆ. ಅದರಲ್ಲಿ 12 ಪ್ರಕಾರಗಳಿವೆ. ಆ 12 ಪ್ರಕಾರವನ್ನ ನಾವು ತಿಳ್ಕೊಂಡ ಆಮೇಲೆ ನಾವು ತಪವನ್ನ ಆಚರಣೆ ಮಾಡೋಣ. ಆ 12 ತಪಗಳಲ್ಲಿ ಬಾಹ್ಯ ತಪಗಳು 6 ಇವೆ ಮತ್ತು ಅಭ್ಯಂತರ ತಪಗಳು 6 ಅಂತ ಹೇಳಿ 2 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಬಾಹ್ಯ ತಪಗಳು ಯಾವುವು ಅಂತ ಹೇಳಿ ನಾವು ನೋಡೋಣ. ಬಾಹ್ಯ ತಪದಲ್ಲಿ ಮೊದಲು ಅನಶನ ತಪ. ಅನಶನ ತಪ ಅಂದ್ರೆ
4 ಪ್ರಕಾರದ ಆಹಾರವನ್ನು ತ್ಯಾಗ ಮಾಡುವುದು. 4 ಪ್ರಕಾರದಂದ್ರೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. 2ನೇ ಭಾಗದಲ್ಲಿ 4 ಪ್ರಕಾರದ ಆಹಾರಗಳು ಯಾವುವು? ಖಾದ್ಯ, ಸ್ವಾದ್ಯ, ಲೇಯ ಮತ್ತು ಪೇಯ. ಈ 4 ಪ್ರಕಾರದ ಆಹಾರಗಳನ್ನು ಯಾರು ತ್ಯಾಗ ಮಾಡ್ತಾರೆ ಅವರಿಗೆ ಅನಶನ ತಪ ಅಂತ ಹೇಳ್ತಾರೆ. ಅಂದ್ರೆ ಅನಶನ ತಪವನ್ನ ನಾವು ಯಾವಾಗ್ಲೂ 1 ದಿನ ಮಾಡ್ಬೋದು, 2 ದಿನ, ಅಥವಾ ಹೀಗೆ ನಾವು ಯಾವಾಗ ಬೇಕಾದ್ರೂ ನಾವು ಅನಶನ ತಪವನ್ನ ಮಾಡಬಹುದು. ಈ ಅನಶನ ತಪದಲ್ಲಿ 4 ಪ್ರಕಾರದ ಆಹಾರದ ತ್ಯಾಗವಿರುತ್ತದೆ. ಇನ್ನು ಮುಂದೆ ಉಣೋದರ ತಪ. ಉಣೋದರ ತಪ ಅಂದರೆ ಹಸಿವಿಗಿಂತ ಕಡಿಮೆ ಊಟ ಮಾಡುವುದು. ನಮ್ಗೆ ಹಸಿವೆ ಎಷ್ಟಾಗ್ತದೆ ಅಲ್ಲ, ಅದಕ್ಕಿಂತಲೂ ಅಂದ್ರೆ ನಾವು 1 ರೊಟ್ಟಿ ತಿಂತಾ ಇದ್ರೆ ಅದರಲ್ಲಿ 1 ತುತ್ತನ್ನು ಕಡಿಮೆ ಮಾಡಿದ್ರು ಅದು ಉಣೋದರ ತಪವಾಗಿದೆ. ಅಂದ್ರೆ ಜಗನ್ಯ ಉಣೋದರ ತಪ ಅಂತ ಹೇಳಿದ್ರೆ ನಾವು ದಿನಾಲೂ 1 ರೊಟ್ಟಿ ತಿಂತಾ ಇದ್ರೆ ಆ ರೊಟ್ಟಿಯಲ್ಲಿರುವ ಒಂದು ತುತ್ತನ್ನು ನಾವು ಕಡಿಮೆ ಮಾಡಿದ್ರು ಅದು ಉಣೋದರ ತಪವಾಗಿದೆ. ಮತ್ತೆ ಮುಂದೆ ವೃತ್ತಿ ಪರಿಸಂಖ್ಯಾನ ತಪ. ವೃತ್ತಿ ಪರಿಸಂಖ್ಯಾನ ತಪ ಅಂತ ಹೇಳಿ ಯಾವ್ದಕ್ಕಂದರೆ ಆಹಾರಕ್ಕೆ ಹೊರಡುವಾಗ ಯಾವುದಾದರೂ ವಸ್ತುವನ್ನು ಕುರಿತು ನಿಯಮವನ್ನು ತೆಗೆದುಕೊಂಡು ಹೋಗುವುದು. ಅಂದ್ರೆ ಆಹಾರಕ್ಕೆ ಹೋಗುವಾಗ ಮುನಿ ಮಹಾರಾಜರು ಏನ್ ಮಾಡ್ತಾರೆ, ಆಹಾರಕ್ಕೆ ಹೋಗುವಾಗ ಕರ್ಮ ಮುದ್ರೆಯನ್ನೇ ಹಿಡಿದುಕೊಂಡು ಹೋಗ್ತಾರೆ. ಆಹಾರಕ್ಕೆ ಹೋಗುವಾಗ ಆ ಮುದ್ರೆಯನ್ನು ಹಿಡಿದುಕೊಳ್ಳುವಾಗ ಯಾವುದಾದ್ರೂ ಒಂದು ನಿಯಮವನ್ನು ತೆಗೆದುಕೊಳ್ತಾರೆ, ಅಥವಾ ಯಾವುದಾದ್ರೂ ಒಂದು ನಿಯಮವನ್ನು ತೆಗೆದುಕೊಳ್ತಾರೆ. ಅಂದ್ರೆ ಯಾರಾದ್ರೂ ಉದಾಹರಣೆಗೆ ನಾವು ನೋಡ್ಬೋದು, ನಾವು ಪಡಗಾಣ ಮಾಡುತ್ತಿರುವಾಗ ಮುನಿ ಮಹಾರಾಜರು ಬರ್ತಾ ಇರ್ತಾರೆ. ಆ ಮುನಿ ಮಹಾರಾಜರು ಬರುವಾಗ ನಾವು ನಮೋಸ್ತು ನಮೋಸ್ತು ಅಂತ ಹೇಳಿ ಪಡಗಾನವನ್ನು ಮಾಡ್ತೀವಿ. ಆದ್ರೆ ಮುನಿ ಮಹಾರಾಜರು ನಮ್ಮ ಹತ್ರ ಇದ್ದಂತ ವಸ್ತುಗಳನ್ನ ನೋಡಿಲ್ಲದ್ರೆ ಏನ್ ಮಾಡ್ತಾರೆ, ಮುಂದೆ ಹೋಗ್ತಾರೆ. ಯಾಕಂದ್ರೆ ಅವರು ಕೆಲವೊಂದು ನಿಯಮಗಳನ್ನ ತೆಗೆದುಕೊಂಡು ಬಂದಿರ್ತಾರೆ. ಅಂದ್ರೆ 1 ಶ್ರೀಫಲ ಅಥವಾ 5 ಶ್ರೀಫಲ, 1 ಕಲಶ, ಇಲ್ಲಾದ್ರೆ 2 ಕಲಶ, ಇಲ್ಲಾದ್ರೆ 1 ಮೇಲೆ 1 5 ಕಲಶ, ಈ ರೀತಿ ಅವರು ಕೆಲವೊಂದು ನಿಯಮವನ್ನ ಇಟ್ಕೊಳ್ತಾರೆ. ಇಟ್ಕೊಂಡಂತ ನಿಯಮ ಪಾಲನೆ ಆದ್ರೆ ಮಾತ್ರ ಅವರು ಆಹಾರಕ್ಕೆ ಹೋಗ್ತಾರೆ. ಇಲ್ಲಾದ್ರೆ ಆ ದಿನ ಇಲ್ಲದ್ರೆ ಏನ್ ಮಾಡ್ತಾರೆ, ಅವರು ಮತ್ತೆ ಉಪವಾಸ ಮಾಡಿಕೊಳ್ತಾರೆ. ಇದು ಯಾವ್ದ ವೃತ್ತಿ ಪರಿಸಂಖ್ಯಾನ ತಪವಾಗಿದೆ. ಇನ್ನು ಮುಂದೆ ರಸಪರಿತ್ಯಾಗ ತಪ. ರಸಪರಿತ್ಯಾಗ ಅಂದ್ರೆ 6 ರಸಗಳಿವೆ. ಆ 6 ರಸದಲ್ಲಿ ನಾವು ಯಾವ್ದಾದ್ರೂ ಪ್ರತಿದಿನ 1, 2, 3 ಈ ರೀತಿ ಇಲ್ಲದ್ರೆ ನಾವು ರಸಗಳನ್ನ ತ್ಯಾಗ ಮಾಡ್ತೀವಿ. ತ್ಯಾಗ ಮಾಡೋದು ಇದು ರಸಪರಿತ್ಯಾಗ ತಪವಾಗಿದೆ. ಇದನ್ನು ಆಚಾರ್ಯ ಪರಮೇಶ್ವರಿಗಳು ಮಾಡ್ತಾರೆ. ವಿವಿಕ್ತ ಶಯ್ಯಾಸನ ತಪ. ವಿವಿಕ್ತ ಶಯ್ಯಾಸನ ತಪ ಅಂದ್ರೆ ಏನು? ಸ್ವಾಧ್ಯಾಯ, ಧ್ಯಾನ ಮೊದಲಾದ ಸಿದ್ಧಿಗೋಸ್ಕರ ಏಕಾಂತವಾದ ಪವಿತ್ರ ಸ್ಥಳಗಳಲ್ಲಿ ಮಲಗುವುದು ಮತ್ತು ಕೂಡುವುದು. ಅಂದ್ರೆ ಸ್ವಾಧ್ಯಾಯ ಮಾಡ್ಲಿಕ್ಕೆ ಮತ್ತು ಧ್ಯಾನ ಮಾಡ್ಬೇಕಾದ್ರೆ ಸ್ವಾಧ್ಯಾಯ ಮಾಡ್ಬೇಕು ಮತ್ತು ಧ್ಯಾನ ಮಾಡಬೇಕು, ಈ ತರದ ಸಿದ್ಧಿ ನಮಗೆ ಆಗ್ಬೇಕು ಅಂದ್ರೆ ಏಕಾಂತವಾದ ಮತ್ತು ಪವಿತ್ರವಾದ ಸ್ಥಳವನ್ನ ನೋಡ್ತಾರೆ ಮತ್ತು ಅಲ್ಲಿ ಕೂತು ಸ್ವಾಧ್ಯಾಯ ಮತ್ತು ಧ್ಯಾನವನ್ನ ಮಾಡ್ತಾರೆ. ಯಾರು? ಆಚಾರ್ಯ ಪರಮೇಶ್ವರರು. ಇದನ್ನೇ ಯಾಕೆ ಮಾಡ್ತಾರೆ? ಯಾಕೆಂದ್ರೆ ಆ ಸ್ವಾಧ್ಯಾಯವು ಅವರಿಗೆ ಮನನವಾಗಬೇಕು ಮತ್ತು ಧ್ಯಾನವು ಅವರಿಗೆ ಸಿದ್ಧಿ ಆಗ್ಬೇಕಂತ ಹೇಳಿ ಇದನ್ನು ಪವಿತ್ರವಾದ ಏಕಾಂತವಾದ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಯಾರು ಬರಲು ಬಾರದಂತ ಸ್ಥಳವನ್ನ ನೋಡಿಲ್ಲಾದ್ರೆ ಅಲ್ಲಿ ಕೂಡುತ್ತಾರೆ. ಇನ್ನು ಮುಂದೆ ಕಾಯಕ್ಲೇಶ ತಪ. ಈ ಕಾಯಕ್ಲೇಶ ತಪ ಅಂದರೆ ಶರೀರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಿಸಿಲು, ಚಳಿಗಳ ತಾಪವನ್ನು ಸಹಿಸುವುದು. ಶರೀರ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಅಂದ್ರೆ ಶರೀರವನ್ನ ನಾವು ನಿಯಂತ್ರಣ ಮಾಡಿಕೊಳ್ಳಲು ಏನ್ ಮಾಡ್ತೀವಿ, ಆಚಾರ್ಯ ಪರಮೇಶ್ವರರು ಏನ್ ಮಾಡ್ತಾರೆ, ಬಿಸಿಲು ಮತ್ತು ಚಳಿಗಳ ತಾಪವನ್ನು ಸಹಿಸುವುದು.
ಕಾಯಕ್ಲೇಶ ತಪ ಅಂದ್ರೆ ಶರೀರವನ್ನ ಇಲ್ಲದ್ರೆ ಏನ್ ಮಾಡ್ತಾರೆ, ಅವ್ರು ತಮ್ಮ ವಶದಲ್ಲಿ ಇಟ್ಕೊಳ್ಬೇಕಂತ ಹೇಳಿ ಬಿಸಿಲಾಗ್ಲಿ ಅಥವಾ ಚಳಿ ಆಗ್ಲಿ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾರೆ, ಬಿಸಿಲಿನಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾರೆ. ಮತ್ತು ಚಳಿಗಾಲದಲ್ಲಿ ಏನ್ ಮಾಡ್ತಾರೆ, ರೂಮ್ ಒಳಗೆ ಕೂತಿಲ್ಲದ್ರೆ ಏನ್ ಮಾಡ್ತಾರೆ, ಆ ಅಂದ್ರೆ ರೂಮ್ದಲ್ಲಿ ಅಲ್ಲ, ಹೊರಗೆ ಚಳಿಯಲ್ಲಿ ಕೂತು ಏನ್ ಮಾಡ್ತಾರೆ, ಅವರು ತಪಸ್ಸನ್ನ ಮಾಡ್ತಾರೆ. ಇದಕ್ಕೇನಂತಾರೆ, ಕಾಯಕ್ಲೇಶ ತಪ ಅಂತ ಹೇಳಿ ಹೇಳ್ತಾರೆ. ಬೇಸಿಗೆಯಲ್ಲಿ ಏನ್ ಮಾಡ್ತಾರೆ, ಗುಡ್ಡದ ಮೇಲೆ ಹೋಗಿ ಅಥವಾ ಎಲ್ಲಿ ಬಿಸಿಲು ಹೆಚ್ಚು ಬರುತ್ತೆ ಅಲ್ಲ, ಆ ಹಂತ ಸ್ಥಾನದಲ್ಲಿ ಹೋಗಿಲ್ಲದ್ರೆ ಏನ್ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಮತ್ತು ಚಳಿಗಾಲದಲ್ಲಿ ಮಧ್ಯದ ಕಾಡಿನಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾರೆ. ಇದು ಕಾಯಕ್ಲೇಶ ತಪವಾಗಿದೆ. ಇನ್ನು ಮುಂದೆ ಅಭ್ಯಂತರ ತಪಗಳು. ಅಭ್ಯಂತರ ತಪಗಳು ಎಷ್ಟಿವೆ? 6 ಇವೆ. ಆ ಅಭ್ಯಂತರ ತಪಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಪ್ರಾಯಶ್ಚಿತ್ತ ತಪ. ಪ್ರಾಯಶ್ಚಿತ್ತ ತಪ ಅಂದ್ರೆ ದೋಷಗಳ ಶುದ್ಧಿಗಾಗಿ ದಂಡನೆಯನ್ನು ತೆಗೆದುಕೊಳ್ಳುವುದು. ಅವರ ಹತ್ರ ಏನಾದ್ರೂ ದೋಷ ಉತ್ಪನ್ನವಾಗಿದ್ರೆ ಅದಕ್ಕಾಗಿ ನಾವು ಪ್ರಾಯಶ್ಚಿತ್ತವಾಗಿ ಯಾವುದಾದ್ರೂ ಒಂದು ದಂಡವನ್ನು ತೆಗೆದುಕೊಳ್ತೇವೆ. ಅಂದ್ರೆ ನಮ್ಮಿಂದ ಇವತ್ತು ಏನಾದ್ರೂ ಜೀವ ಹಿಂಸೆ ಆಯ್ತು ಅಥವಾ ಯಾವ್ದಾದ್ರೂ ಜೀವಿಗೆ ಏನಾದ್ರೂ ಕಠೋರ ವಚನವನ್ನ ಮಾಡಿದ್ರೆ ಅವಾಗ ಏನ್ ಮಾಡ್ತಾರೆ, ಅವರು 1 ಗಂಟೆಯ ಮೌನ ಅಥವಾ 1 ದಿನ ಉಪವಾಸ ಈ ರೀತಿ ಇಲ್ಲದ್ರೆ ಅವ್ರೇನ್ ಮಾಡ್ತಾರೆ, ತಮಗೆ ಸಾಧ್ಯವಾದ ತಪವನ್ನ ಆಚರಣೆಯನ್ನ ಮಾಡ್ತಾರೆ. ದಂಡವನ್ನ, ಶರೀರಕ್ಕೆ ದಂಡವನ್ನ ಕೊಡ್ತಾರೆ ಇವರು. ಇನ್ನು ಮುಂದೆ ವಿನಯ ತಪ. ರತ್ನತ್ರಯ ಧಾರಕರುಗಳಿಗೆ ವಿನಯವನ್ನು ತೋರಿಸುವುದು. ವಿನಯ ತಪ ಅಂದ್ರೆ ಎಲ್ಲರಲ್ಲಿಯೂ ಈ ತಪವು ಬರೋದು ಬಹಳ ಕಠಿಣ ಇದೆ. ಯಾಕಂದ್ರೆ ನಾವು ಎಲ್ಲರಿಗೂ ವಿನಯವನ್ನ ಕೊಡ್ತೀವಿ. ಯಾವಾಗ ಕೊಡ್ತೀವಿ? ನಮಗಿಂತ ಶ್ರೇಷ್ಠವಾಗಿದ್ರೆ ಮಾತ್ರ ವಿನಯನ ಕೊಡ್ತೀವಿ. ಇಲ್ಲಾದ್ರೆ ಏನ್ ಮಾಡ್ತೀವಿ ನಾವು, ಇಲ್ಲ ನಮ್ಮಂತವ್ರು ಇದಾರಲ್ಲ ಅವ್ರಿಗೆ ಏನು ವಿನಯ ಕೊಡೋದು ಅಂತ ಹೇಳಿ ನಾವು ವಿಚಾರ ಮಾಡ್ತೀವಿ. ಆದ್ರೆ ಆಚಾರ್ಯ ಪರಮೇಶ್ವರಗಳು ಆ ರೀತಿ ವಿಚಾರ ಮಾಡೋದಿಲ್ಲ. ಯಾರು ರತ್ನತ್ರಯಧಾರಿಗಳು ಇದ್ದಾರೆ ಅವರಿಗೆ ಅವರು ವಿನಯವನ್ನ ಕೊಡ್ತಾರೆ. ಅಂದ್ರೆ ನಾವು ಒಂದು ಇಲ್ಲಿ ಸ್ಮರಣೆಯನ್ನ ತೆಗೆದುಕೊಳ್ಬಹುದು. ಆಚಾರ್ಯ ವಿದ್ಯಾಸಾಗರ್ ಮಹಾರಾಜ್ ಇದ್ರಲ್ಲ, ಯಾರಿಗಾದ್ರೂ ದೀಕ್ಷೆ ಕೊಟ್ಟ ತಕ್ಷಣ ಮೊದಲು ಅವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ರತ್ನತ್ರಯಧಾರಿಗಳಿಗೆ ಅವರು ವಿನಯವನ್ನು ಕೊಡ್ತಾರೆ ಮತ್ತು ನಮಸ್ಕಾರ ಮಾಡಿಲ್ಲಾದ್ರೆ ಅವಾಗ 7ನೇ ಗುಣಸ್ಥಾನದಲ್ಲಿ ಇರ್ತಾರೆ. ಆ ಸಾಧಕರು ಏನಿರ್ತಾರಲ್ಲ, ಅವರ ವಿಶುದ್ಧಿ 7ನೇ ಗುಣಸ್ಥಾನದ ವಿಶುದ್ಧಿ ಆಗಿರ್ತದೆ. ಹಾಗಾಗಿ ಆಚಾರ್ಯ ಪರಮೇಶ್ವರಿಗಳು ಕೂಡ ಅವರಿಗೆ ವಂದನೆಯನ್ನ ಮಾಡ್ತಾರೆ. ಮತ್ತು ಇನ್ನು ಮುಂದೆ ವೈಯಾವೃತ್ಯ ತಪ. ವೈಯಾವೃತ್ಯ ತಪ ಅಂದ್ರೆ ರೋಗಿ ಅಥವಾ ವೃದ್ಧ ಮುನಿಗಳ ಸೇವೆ ಮಾಡುವುದು. ರೋಗಿ ಯಾರು ಇರ್ತಾರಲ್ಲ, ರೋಗಿ ಮುನಿಗಳು ಇರ್ತಾರೆ ಅಥವಾ ವೃದ್ಧ ಮುನಿಗಳು ಇರ್ತಾರೆ, ಅವರ ಸೇವೆಯನ್ನ ಯಾರು ಮಾಡ್ತಾರೆ? ಇವರ ಆಚಾರ್ಯ ಪರಮೇಶ್ವರಗಳು ಮಾಡ್ತಾರೆ. ಮತ್ತು ರತ್ನತ್ರಯ ಧಾರಕರು ಯಾರು ಇರ್ತಾರಲ್ಲ ಅವರು ಮಾಡ್ತಾರೆ. ನಾವು ಕೂಡ ಮಾಡ್ಲಿಕ್ಕೆ ನಡೆಯುತ್ತೆ ವೈಯಾವೃತ್ತಿ. ನಾವಿಲ್ಲಾದ್ರೆ ಯಾರು ಮುನಿಗಳು ಬರ್ತಾರಲ್ಲ, ಮುನಿಗಳ ಹಾಗೂ ವೃದ್ಧ ತಂದೆ ತಾಯಿ ಇರ್ತಾರೆ, ಅವರ ತಂದೆ ತಾಯಿಯರ ಸೇವೆಯನ್ನು ಕೂಡ ನಾವು ಮಾಡ್ಬೇಕು. ಇದು ವೈಯಾವೃತ್ಯ ತಪವಾಗಿದೆ. ಇನ್ನು ಮುಂದೆ ಸ್ವಾಧ್ಯಾಯ ತಪ. ಸ್ವಾಧ್ಯಾಯ ತಪ ಅಂದ್ರೆ ಶಾಸ್ತ್ರಗಳನ್ನು ಓದುವುದು, ಮತ್ತೊಬ್ಬರಿಗೆ ತಿಳುವಳಿಕೆ ಓದಿಸುವುದು ಮತ್ತು ವಿಚಾರಣೆ ಮತ್ತು ಉಪದೇಶ. ನಾವು ಓದುವುದು ಜೊತೆಗೆ ನಮ್ಮ ಹತ್ರ ಇದ್ದಂತ ಸಹೋದರರಿಗೆ ಅವರಿಗೂ ಕೂಡ ನಾವು ಏನ್ ಮಾಡೋದು, ಓದಿಸೋದು. ಅಂದ್ರೆ ಅವರಿಗೆ ಓದಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅಲ್ಲ, ಓದಲಿಕ್ಕೆ ಬರುತ್ತದೆ, ಆದ್ರೆ ಅದನ್ನ ತಿಳ್ಕುವಂತ ಗ್ರಹಣ ಶಕ್ತಿ ಅವರ ಹತ್ರ ಇರೋದಿಲ್ಲ ಕೆಲವೊಂದು ಜನರಿಗೆ. ಇಲ್ಲಾದ್ರೆ ಇನ್ನು ಕೆಲವರು ಹೀಗೆ ಇರ್ತಾರೆ, ಚರ್ಚೆ ಮುಖಾಂತರ ಇಲ್ಲಾದ್ರೆ ಅವರಿಗೆ ಬಹಳವಾದ ವಿಷಯಗಳು ತಿಳಿಯುವಂತ ಶಕ್ತಿ ಅವರಲ್ಲಿ ಇರತ್ತೆ. ಹಾಗಾಗಿ
ನೆನಪಿನಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಇರುತ್ತೆ. ಹಾಗಾಗಿ ಸ್ವಾಧ್ಯಾಯವನ್ನು ಮಾಡುವಾಗ ಚರ್ಚೆ ಮುಖಾಂತರ ಇಲ್ಲದ್ರೆ ಸ್ವಾಧ್ಯಾಯ ಮಾಡಬೇಕು. ಮತ್ತು ಇನ್ನು ಮುಂದೆ ವ್ಯುತ್ಸರ್ಗ ತಪ ಅಂದರೆ ಶರೀರದ ಮಮತ್ವವನ್ನು ಬಿಡುವುದು. ಶರೀರದ ಮಮತ್ವವನ್ನು ಬಿಡುವುದು ಇದು ವ್ಯುತ್ಸರ್ಗ ತಪವಾಗಿದೆ. ಶರೀರದ ಮೇಲೆ ಯಾವುದೇ ರಾಗವನ್ನೇ ಇಟ್ಕೊಳ್ಳದೆ ಇರುವುದು. ಅಂದ್ರೆ ಅಯ್ಯೋ ನನ್ ಕಾಲು ನೋಯ್ತಾ ಇದೆಯಲ್ಲ, ಅಯ್ಯೋ ನನಗೆ ತಲೆ ನೋವ್ತಾ ಇದೆ, ಈ ರೀತಿ ನಾವು ಅದರ ಮೇಲೆ ಮಮತ್ವೇ ಇರೋದ್ರಿಂದ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತು ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವ್ರು ಮಾಡ್ತಾ ಇದಾರೆ ಮಾಡ್ಲಿ, ನಮ್ಗೆ ಎದಕ್ಕೆ ಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಒಂದು ಸ್ಥಾನದಲ್ಲಿ ಕೂತ್ಕೊಳ್ತೀವಿ. ಈ ರೀತಿ ನಾವು ಶರೀರದ ಮೇಲೆ ಮಮತ್ವವನ್ನು ಮಾಡಿ ಬೇರೆ ಯಾರಿಗಾದ್ರೂ ಕಷ್ಟ ಆಗ್ತಾ ಇದ್ರೆ ನಾವು ವಿಚಾರ ಮಾಡದೇ ಇರೋದು. ಈ ರೀತಿ ಆಚಾರ್ಯ ಪರಮೇಶ್ವರಿಗಳು ಮಾಡೋದಿಲ್ಲ. ಆಚಾರ್ಯ ಪರಮೇಶ್ವರಿಗಳು ಶರೀರದ ಮೇಲೆ ಮಮತ್ವವನ್ನು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಇವರು ತಪವನ್ನ ಆಚರಣೆ ಮಾಡ್ತಾರೆ. ಅನಶನ, ಉಪವಾಸಾದಿ ತಪಗಳನ್ನ ಯಾರು ಆಚಾರ್ಯ ಪರಮೇಶ್ವರಿಗಳು ಮಾಡ್ತಾರೆ. ಮತ್ತು ನಮಗೆ ಏನು ಚಳಿಗಾಲದಲ್ಲಿ ಏನ್ ಮಾಡ್ತೀವಿ, ಅಯ್ಯೋ ಎಷ್ಟೊಂದು ಥಂಡಿ ಆಗಿದೆ, ಎಷ್ಟೊಂದು ಚಳಿ ಹತ್ತಾ ಇದೆ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಒಂದಲ್ಲ ಎರಡಲ್ಲ 3-4 ರಗ್ಗುಗಳನ್ನ ಏನ್ ಮಾಡ್ತೀವಿ, ಹೊದ್ಕೋತೀವಿ. ಆದ್ರೆ ಆಚಾರ್ಯ ಪರಮೇಶ್ವರಗಳು ಯಾವುದೇ ಆದ ಶರೀರದ ಮೇಲೆ ಮಮತ್ವವನ್ನು ಇಡದೇ ಇರೋದ್ರಿಂದ ಅವರು ದಿಗಂಬರವಾಗಿ ಅದೇ ರೀತಿ ಇಲ್ಲದ್ರೆ ಮಲಗುತ್ತಾರೆ. ಇನ್ನು ಧ್ಯಾನ ತಪ, ಏಕಾಗ್ರತೆಯಿಂದ ಆತ್ಮಚಿಂತನೆ ಮಾಡುವುದು ಇದು ಧ್ಯಾನ ತಪವಾಗಿದೆ. ಧ್ಯಾನ ಮಾಡೋದು ಅಂದ್ರೆ ಏನ, ಎಲ್ಲರೂ ಕೇಳ್ತಾರೆ, ಧ್ಯಾನ ಅಂದ್ರೆ ಏನು, ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡೋದಾದ್ರೆ ಏನ್ ಮಾಡೋದಿಲ್ಲ, ಒಂದ್ ಕಡೆ ಕೂತ್ಕೊಂಡು ಏಕಾಗ್ರತೆಯಿಂದ ಏನ್ ಮಾಡೋದು, ನಮ್ಮ ಆತ್ಮ ಯಾವ ರೀತಿ ಇದೆ ಅನ್ನೋದನ್ನ ಚಿಂತನೆ ಮಾಡೋದು. ಇದು ಧ್ಯಾನ ತಪವಾಗಿದೆ. ಈ ರೀತಿ ಇಲ್ಲಾದ್ರೆ 12 ತಪಗಳು ನಾವು ನೋಡಿದವು. ಆಚಾರ್ಯ ಪರಮೇಶ್ವರಿಗಳು ಇರುವಂತ 12 ತಪಗಳನ್ನ ನೋಡಿದ್ವು. ಇನ್ನು ಮುಂದೆ ದಶಧರ್ಮಗಳು. ದಶಧರ್ಮಗಳು ಅವ್ರ ಜೀವನದಲ್ಲಿ ಯಾವಾಗ ಆಚಾರ್ಯ ಪರಮೇಷ್ಠಿ ಆಗ್ತಾರಲ್ಲ ಅವಾಗ ಅವ್ರ ಜೊತೆ ಇಲ್ಲದ್ರೆ ದಶಧರ್ಮಗಳು ಕೂಡ ಇರುತ್ತವೆ. ಆ ಧರ್ಮಗಳು ಯಾವುವು? ಧರ್ಮ ಅಂದ್ರೆ ಏನು? ಮೊದಲು ನಾವು ಧರ್ಮ ಅಂದ್ರೆ ತಿಳಿದುಕೊಳ್ಳೋಣ. ಧರ್ಮ ಅಂತ ಹೇಳಿ ಯಾವ್ದಕ್ಕಂತಾರೆ, ಯಾವುದು ಜೀವನ ಸಂಸಾರದಿಂದ ಬಿಡಿಸಿ ಉತ್ತಮ ಸುಖವನ್ನು ಕೊಡುತ್ತದೆ. ಸಂಸಾರ ಸುಖದಿಂದ ಇಲ್ಲದ್ರೆ ಸಂಸಾರದಿಂದ ಬಿಡಿಸ್ತದೆ ಮತ್ತು ಉತ್ತಮ ಸುಖ ಯಾವ್ದು ಕೊಡ್ತೈತೆ ಅದಕ್ಕೆ ಧರ್ಮ ಅಂತ ಹೇಳಿದ್ದಾರೆ. ಈ ಧರ್ಮವು 10 ಪ್ರಕಾರವಾಗಿದೆ. ಆ 10 ಪ್ರಕಾರಗಳು ಯಾವುವು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ದೋಹೆ ಇದೆ, ಆ ದೋಹೆ ಮುಖಾಂತರ ತಿಳಿದುಕೊಳ್ಳೋಣ. ಕ್ಷಮಾ ಮಾರ್ದವ ಆರ್ಜೌ ಸತ್ಯವಚನ ಚಿತ್ತಪಾಗ್ ಸಂಯಮ ತಪತ್ಯಾಗಿ ಸಕ ಅಂಚನ ಆಕಿಂಚನ ನಿತ್ಯಾಗ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಉತ್ತಮ ಕ್ಷಮ. ಉತ್ತಮ ಕ್ಷಮ ಅಂತ ಹೇಳಿ ಯಾವ್ದು ಹೇಳಿದ್ದಾರೆ, ನಾವು ದಶಧರ್ಮಗಳನ್ನ ಬೆಳಗ್ತೀವಿ, ನೋಂಪಿಯಲ್ಲಿ ಬೆಳಗ್ತೀವಲ್ಲ ಆ ಟೈಮ್ದಲ್ಲಿ ದಶಧರ್ಮಗಳು ಅಂದ್ರೆ ಉತ್ತಮ ಕ್ಷಮ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಆಕಿಂಚನ ಮತ್ತು ಉತ್ತಮ ಬ್ರಹ್ಮಚರ್ಯ. ಈ ರೀತಿ ಇಲ್ಲದ್ರೆ 10 ದಶಧರ್ಮಗಳನ್ನ ನಾವು ಬೆಳಗ್ತೇವೆ. ಆ ದಶಧರ್ಮಗಳು ಅಂದ್ರೆ ಏನು, ಅದು ಆಚಾರ್ಯ ಪರಮೇಶ್ವರಿಗಳ ಜೀವನದಲ್ಲಿ ಯಾವ ರೀತಿ ಇರುತ್ತದೆ ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ಉತ್ತಮ ಕ್ಷಮ ಅಂದ್ರೆ ಕ್ರೋಧ ಮಾಡಿಕೊಳ್ಳುವ ಕಾರಣ ಎದುರಿಗೆ ಇದ್ದರೂ ಸಹ ಕ್ರೋಧ ಮಾಡಿಕೊಳ್ಳದೆ ಇರುವುದು. ನಮ್ಮ ಹತ್ರ ಮುಂದೆ ಯಾರಾದ್ರೂ ಬಂದು ನಮಗೂ ಕೆಲವೊಂದು ವಚನಗಳನ್ನ ಆಡಿದ್ರೆ ನಮಗೇನಾಗತ್ತೆ, ಕ್ರೋಧವು ಚೆನ್ನಾಗಿಯೇ ಬರುತ್ತೆ. ಆದ್ರೆ ಆಚಾರ್ಯ ಪರಮೇಷ್ಠಿ ಹತ್ರ ಹೋಗಿ ನೀವು ಅವರಿಗೆ ಅಪಶಬ್ದಗಳನ್ನ ಆಡಿದ್ರೂ ಸಹ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಅವರು ಮೊದಲು ನೋಡ್ತಾರೆ. ಆಚಾರ್ಯ ವಿದ್ಯಾಸಾಗರ್ ಮಹಾರಾಜಿ ಹೇಳ್ತಿದ್ರು, ಅಂದ್ರೆ ಒಬ್ರು ಮುನಿ ಮಹಾರಾಜರು ಆಚಾರ್ಯ ಹತ್ರ ಪ್ರಶ್ನೆ ಕೇಳಿದ್ರು,
ಆಚರಿಸ್ರಿ. ಇಷ್ಟೊಂದು ಅಪಶಬ್ದಗಳು ನಿಮ್ಮ ನಿಮ್ಮ ಬಗ್ಗೆ ಇಷ್ಟೊಂದು ಅಪಶಬ್ದಗಳು ಬರ್ತವೆ, ಆದ್ರೂ ಸಹ ನೀವು ಅವನ್ನು ವಿಚಾರ ಮಾಡೋದಿಲ್ಲ. ನೀವು ಯಾವ ರೀತಿಯ ಅಪಶಬ್ದಗಳನ್ನ ನೀವು ಅಂದ್ರೆ ಮೊದಲ ಅಪಶಬ್ದಗಳು ಬರ್ತಿದ್ವಲ್ಲ, ಅದಕ್ಕೆ ನೀವು ಯಾವ ರೀತಿ ಪ್ರತಿಕ್ರಿಯೆ ಅಂದ್ರೆ ನಿಮ್ಮ ಆತ್ಮನಿಗೆ ಯಾವ ರೀತಿ ನೀವು ಹೇಳ್ಕೊಳ್ತಾ ಇದ್ರಿ? ಆವಾಗಿಲ್ಲಾದ್ರೆ ಆಚರ್ಸ್ ಹೇಳ್ತಿದ್ರು, ಇವರು ಹೇಳ್ತಾ ಇದ್ದಾರೆಲ್ಲ. ಈಗಾಗಲೇ ಇವರು ನಮ್ಮ ಬಗ್ಗೆ ಅಪಶಬ್ದಗಳನ್ನ ಹೇಳಿದ್ದಾರೆ. ಆ ಅಪಶಬ್ದಗಳು ನಮ್ಮ ಹತ್ರ ಇವೇನು? ನಾವು ಮೊದಲು ನಾವು ಧ್ಯಾನದಲ್ಲಿ ಕೂತು ಅದನ್ನ ನಮ್ಮ ಹತ್ರ ಇವೆ ಅಥವಾ ಇಲ್ಲ ಅಂತ ಹೇಳಿ ಮೊದಲು ನೋಡ್ಕೊಳ್ತೇವೆ. ಅವು ಇದ್ರೆ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ, ಇಲ್ಲವಾದ್ರೆ ಅದು ನಮ್ಮದು ಅಲ್ಲ ಅಂತ ಹೇಳಿ ನಾವು ಅದನ್ನ ಬಿಟ್ಟು ಬಿಡ್ತೇವೆ. ಇದಕ್ಕೆ ಒಂದು ಉದಾಹರಣೆ, ಇವರು ಒಬ್ರು ಮಹಾಪುರುಷರಿದ್ರು. ಆ ಮಹಾಪುರುಷರು ಏನ್ ಮಾಡ್ತಿದ್ರು ಅಂದ್ರೆ, ಅವ್ರ ಹೆಸರು ನೆನಪಾಗ್ತಾ ಇಲ್ಲ. ಅವರು ಮಹಾಪುರುಷರು ಏನ್ ಮಾಡ್ತಾ ಇದ್ರು, ಯಾರೋ ಅವ್ರ ಹತ್ರ ಬಂದು ಏನ್ ಮಾಡಿದ್ರು, ಅವರು ಒಂದು ಕಟ್ಟೆ ಮೇಲೆ ಕೂತಿದ್ರು. ಅವಾಗಿಲ್ಲದ್ರೆ ಬಂದು ಏನ್ ಹೇಳ್ತಾರೆ, ಅವ್ರಿಗೆ ಕೆಲವೊಂದು ಅಪಶಬ್ದಗಳನ್ನ ಎಲ್ಲ ಜನರು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗಿಲ್ಲದ್ರೆ ಅವರು ಬುದ್ಧ ಇದ್ರು, ಬುದ್ಧನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಬುದ್ಧ ಇಲ್ಲದ್ರೆ ಏನ್ ಮಾಡಿದ್ರು, ಒಂದು ಕಟ್ಟೆ ಮೇಲೆ ಕೂತಿದ್ರು. ಅವಾಗಿಲ್ಲದ್ರೆ ಬಂದು ಕೆಲವೊಂದು ಜನ ಏನ್ ಮಾಡ್ತಾರೆ, ಅಪಶಬ್ದಗಳನ್ನ ಆಡ್ತಾರೆ. ಆ ಅಪಶಬ್ದಗಳನ್ನ ಕೇಳ್ತಾರೆ. ಕೇಳಿದ ನಂತರ ಅವ್ರು ಏನ್ ಮಾಡ್ತಾರೆ, ಆ ಶಬ್ದಗಳನ್ನ ಅಲ್ಲೇ ಬಿಟ್ಟು ಬಿಡ್ತಾರೆ. ಆಮೇಲೆ ಅಲ್ಲಿ ಒಬ್ರು ಬಂದು ಕೇಳಿದ್ರು, ನಿಮ್ಗೆ ಎಲ್ಲಾರು ಇಷ್ಟೊಂದು ಅಪಶಬ್ದಗಳನ್ನ ಆಡ್ತಾ ಇದ್ದಾರೆ, ಮತ್ತೆ ನೀವು ಅದನ್ನ ಅದರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಹೊರಡ್ತಾ ಇಲ್ಲ, ಏಕೆ ಅಂತ ಹೇಳಿ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೀವು ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದೀರ ನನಗೆ, ಈಗ ಪೆನ್ ಅನ್ನ ಕೊಟ್ಟಿದ್ದೀರಾ, ಗಿಫ್ಟವಾಗಿ ಪೆನ್ ಅನ್ನ ಕೊಟ್ಟಿದ್ದೀರಾ. ಈಗ ಪೆನ್ ಅನ್ನು ಕೊಟ್ರೆ ನಾನು ನಿಮ್ಮ ಪೆನ್ ಅನ್ನ ನಾನು ಸ್ವೀಕಾರ ಮಾಡೋದಿಲ್ಲ. ಅವಾಗ ಆ ಪೆನ್ ಯಾರ ಹತ್ರ ಉಳಿಯುತ್ತೆ? ಆ ವ್ಯಕ್ತಿ ಹೇಳ್ತಾನೆ, ನಮ್ಮ ಹತ್ರ. ಹಾಗಾದ್ರೆ ನೀವು ಬೈದಂತ ಶಬ್ದಗಳನ್ನ ನಾನು ಸ್ವೀಕಾರ ಮಾಡಿಲ್ಲ ಅಂದ್ರೆ ಆ ಶಬ್ದಗಳು ಯಾರಲ್ಲಿ ಉಳಿದವು? ನಿಮ್ಮಲ್ಲೇ ಉಳಿದವು. ಈ ರೀತಿ ಮಹಾಪುರುಷರು ಯಾವಾಗ್ಲೂ ಅವರು ಒಂದು ತಾರ್ಕಿಕವಾದ ಒಂದು ಅವರ ಆಲೋಚನೆ ಇರುತ್ತೆ, ವಿಚಾರ ಇರುತ್ತವೆ. ಆ ವಿಚಾರಗಳು ಸಹ ಆ ವಿಚಾರ ಇರೋದ್ರಿಂದ ಅವರು ಮಹಾಪುರುಷರಾಗಿರ್ತಾರೆ. ಅಂದ್ರೆ ಇದೊಂದು ಉದಾಹರಣೆ ಮಾತ್ರ, ಉದಾಹರಣೆಗಾಗಿ ಹೇಳಿರೋದು. ಅಂದ್ರೆ ನಮ್ಮ ಹತ್ರ ಕ್ರೋಧವನ್ನ ಯಾವ ರೀತಿ ನಾವು ಮುಂದಿನ ವ್ಯಕ್ತಿಯು ಬಂದು ನಮ್ಮನ್ನು ಕ್ರೋಧ ತರಿಸಲು ಅಪಶಬ್ದಗಳನ್ನ ಆಡಿದರೆ ಆ ಶಬ್ದವನ್ನ ನಾವು ಸ್ವೀಕಾರ ಮಾಡದೇ ಇರುವುದು, ಇದು ಉತ್ತಮ ಕ್ಷಮೆಯಾಗಿದೆ. ಆಮೇಲೆ ಇನ್ನು ಮುಂದೆ ಉತ್ತಮ ಮಾರ್ಧವ ಅಂದ್ರೆ ಉತ್ತಮ ಕುಲ, ವಿದ್ಯೆ, ಬಲ ಮೊದಲಾದವು ನನಗೆ ಇದೆ ಎಂದು ಜಂಬ ಪಡದೆ ಇರುವುದು. ಏನಾಗುತ್ತೆ, ನಮ್ಮ ತಂದೆಯ ಪರಂಪರೆ ಇಷ್ಟೊಂದು ಪವಿತ್ರವಾಗಿದೆ, ಇಷ್ಟೊಂದು ಉಚ್ಚವಾಗಿದೆ, ತಾಯಿಯ ಪರಂಪರೆ ಇಷ್ಟೊಂದು ಉಚ್ಚವಾಗಿದೆ ಅಂತ ಹೇಳಿ ನಾವು ಏನು ಜಂಬ ಪಡ್ತೇವೆ ಅಲ್ಲ, ಇದು ಕೂಡ ನಮ್ಮ ಹತ್ರ ಇಷ್ಟೊಂದು ವಿದ್ಯೆ ಇದೆ, ನಮ್ಮ ಹತ್ರ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ನಾವು ಏನು ಜಂಬ ಪಡ್ತೇವಲ್ಲ, ಇದು ಅಹಂಕಾರ ಪಡ್ತೇವೆ. ಇದು ಉತ್ತಮ ಅಂದ್ರೆ ಮಾನಕಶಯವಾಗಿದೆ. ಈ ಮಾನಕಶಯವನ್ನು ಯಾರು ಬಿಡ್ತಾರ ಇಲ್ಲ, ಅವರಿಗೆ ಉತ್ತಮ ಮಾರ್ಗವು ಉತ್ಪನ್ನವಾಗುತ್ತೆ. ಅವರಲ್ಲಿ ಉತ್ತಮ ಮಾರ್ಧವ ಧರ್ಮ ಬರುತ್ತೆ. ಇನ್ನು ಮುಂದೆ ಉತ್ತಮ ಆರ್ಜವ ಧರ್ಮ ಎಂದರೆ
ಯಾರು ಮಾಯಾಚಾರ್ಯವನ್ನ ತ್ಯಾಗ ಮಾಡ್ತಾರೆ ಅವರಲ್ಲಿ ಉತ್ತಮ ಆರ್ಜವ ಧರ್ಮವು ಉತ್ಪನ್ನವಾಗತ್ತೆ. ಮತ್ತು ಉತ್ತಮ ಶೌಚ ಅಂದ್ರೆ ಯಾರು ಲೋಭವನ್ನ ತ್ಯಾಗ ಮಾಡ್ತಾರೆ ಅವ್ರ ಹತ್ರ ಇಲ್ಲಾದ್ರೆ ಉತ್ತಮ ಶೌಚವು ಉತ್ಪನ್ನವಾಗುತ್ತೆ. ಇದನ್ನು ಉತ್ತಮ ಲೋಭ ಅಂದ್ರೆ ನಮ್ಮ ಗಳಿಕೆಗೂ 1,000 ರೂಪಾಯಿ ನಾವು ಒಂದು ದಿನಕ್ಕೆ ಗಳಿಸ್ತಾ ಇದ್ದೀವಿ. ಆದ್ರೆ ನಮ್ಗೆ ಏನಾಗತ್ತೆ, ಇವತ್ತು 1,000, ಈ 1,000 ಯಾವುದೇ ನಮಗೆ ಖರ್ಚಿಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿ ತಿಳಿದು ಮತ್ತು ಹೆಚ್ಚಾಗಿ 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 ಮತ್ತು ಅದನ್ನ ನಾವು ಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ, ಒಂದಿಷ್ಟು ಕೆಲವೊಂದು ಈಗಾಗಲೇ 1 ಲಕ್ಷ 1 ಕೋಟಿ ಈ ರೀತಿ ನೀವು ಸಂಪತ್ತನ್ನ ಸಂಗ್ರಹ ಮಾಡಿ ಇಟ್ಟಿದ್ದೀರಿ. ಆದ್ರೆ ಮುಂದೆ ಇದು ಇನ್ನೂ ಸಾಲ್ತಾ ಇಲ್ಲ, ಇನ್ನೂ ಹೆಚ್ಚು ಸಂಗ್ರಹ ಮಾಡ್ಬೇಕು, ಇನ್ನೂ ಹೆಚ್ಚು ಸಂಗ್ರಹ ಮಾಡ್ಬೇಕು ಅಂತ ಹೇಳಿ ನೀವೇನ್ ಸಂಗ್ರಹವನ್ನ ಹೆಚ್ಚು ಮಾಡ್ಕೊಳ್ತಾ ಇರ್ತೀರಲ್ಲ, ಅಂದ್ರೆ ನಿಮ್ಮ ಹತ್ರ ಬ್ಯಾಲೆನ್ಸ್ವನ್ನ ಹೆಚ್ಚಾಗಿ ಮಾಡ್ಕೊಳ್ತಾ ಇರ್ತೀರಲ್ಲ, ಇದು ಉತ್ತಮ ಶೌಚ ಧರ್ಮ ಲೋಭಕಷಯವಾಗಿದೆ. ಈ ಲೋಭಕಷಯವನ್ನ ತ್ಯಾಗ ಮಾಡುವುದೇ ಉತ್ತಮ ಶೌಚ ಧರ್ಮವಾಗಿದೆ. ಇನ್ನು ಉತ್ತಮ ಸತ್ಯ. ಉತ್ತಮ ಸತ್ಯ ಅಂದ್ರೆ ರಾಗ ದ್ವೇಷ ಪೂರ್ವಕವಾದ ಅಸತ್ಯ ವಚನವನ್ನು ಬಿಟ್ಟು ಹಿತಮಿತ ಪ್ರಿಯ ವಚನವನ್ನು ಜೀವಿಗಳ ರಕ್ಷಣೆ ಮಾಡುವುದು, ವಚನಗಳನ್ನು ಆಡುವುದು. ಅಂದ್ರೆ ರಾಗದ್ವೇಷವನ್ನ ಬಿಟ್ಟು ಇಲ್ಲದ್ರ ರಾಗದ್ವೇಷವನ್ನ ತ್ಯಾಗ ಮಾಡಿ ನಾವು ಅಸತ್ಯ ವಚನಗಳನ್ನ ಏನ್ ಆಡ್ತೇವೆ ಇಲ್ಲ, ಈ ಅಸತ್ಯ ವಚನಗಳನ್ನ ಆಡದೇ ಇರುವುದು ಉತ್ತಮ ಸತ್ಯ ಧರ್ಮವಾಗಿದೆ. ಉತ್ತಮ ಸಂಯಮ ಅಂದ್ರೇನು, ಇಂದ್ರಿಯ ಮತ್ತು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳುವುದು, ಇದು ಉತ್ತಮ ಸಂಯಮ ಧರ್ಮವಾಗಿದೆ. ಇಂದ್ರಿಯ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಷಟ್ಕಶಾಹಿ ಜೀವಿಗಳ ರಕ್ಷಣೆ ಮಾಡುವುದು. ಇಂದ್ರಿಯ ಮತ್ತು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ ಅದನ್ನ ವಶದಲ್ಲಿ ಇಟ್ಕೊಂಡ ಷಟ್ಕಾಯ ಅಂದ್ರ 6 ಕಾಯಿಕ ಜೀವಿಗಳ ರಕ್ಷಣೆ ಮಾಡುವುದು, ಅಂದ್ರ ಪಂಚಸ್ಥಾವರ ಮತ್ತು ತ್ರಸಕಾಯಿಕ ಜೀವಿಗಳ ರಕ್ಷಣೆಯನ್ನ ಮಾಡುವುದು. ಇದು ಇಲ್ಲಾದ್ರೆ ಉತ್ತಮ ಸಂಯಮ ಧರ್ಮವಾಗಿದೆ. ಉತ್ತಮ ತಪ, ಬಾಹ್ಯಾಭ್ಯಂತರ ತಪಗಳಾದ 12 ಪ್ರಕಾರದ ತಪಗಳನ್ನು ಆಚರಿಸುವುದು. ಅಂದ್ರೆ 12 ಪ್ರಕಾರದ ತಪಗಳನ್ನ ನಾವು ಏನ್ ಆಚರಣೆ ಮಾಡ್ತೀವಲ್ಲ, ಈಗಾಗಲೇ ನಾವು ತಿಳಿದುಕೊಂಡಿವೆ 12 ಪ್ರಕಾರದ ತಪಗಳು ಯಾವುವು ಅಂತ ಹೇಳಿ. ಆ 12 ಪ್ರಕಾರದ ತಪಗಳನ್ನ ನಾವು ಆಚರಣೆ ಮಾಡುವುದು, ಇದು ಉತ್ತಮ ತಪ ಧರ್ಮವಾಗಿದೆ. ಮತ್ತು ಉತ್ತಮ ತ್ಯಾಗ, ಕೀರ್ತಿಗಾಗಿ ಪ್ರತ್ಯುಪಕಾರದ ದಾಸದಿಂದ ರಹಿತರಾಗಿ 4 ಪ್ರಕಾರದ ದಾನ ಕೊಡುವುದು. 4 ಪ್ರಕಾರದ ದಾನಗಳು ಯಾವುದು? ಆಹಾರ ದಾನ, ಔಷಧ ದಾನ, ಅಭಯ ದಾನ ಮತ್ತು ಉಪಕರಣ ದಾನ. ಈ 4 ಪ್ರಕಾರದ ದಾನಗಳೇನಿದಾವಲ್ಲ, ಇವನ್ನ ಯಾವುದೇ ಪ್ರತಿಷ್ಠೆಗಾಗಿ ಅಥವಾ ಉಪಕಾರದ ಇಚ್ಛೆಯನ್ನು ಇಟ್ಕೊಂಡು ಇಲ್ಲದ್ರೆ ಏನ್ ಮಾಡೋದು, ದಾನವನ್ನ ಮಾಡಬಾರ್ದು. ಪ್ರತಿಷ್ಠೆಗಾಗಿ ಅಥವಾ ಅವರ ಪ್ರತ್ಯುಪಕಾರ ನಾವು ಮಾಡ್ತಾ ಇದೀವಿ, ಮುಂದಿನ ಜನರ ಮೇಲೆ ನಾವು ಉಪಕಾರವನ್ನ ಮಾಡ್ತಾ ಇದೀವಿ, ಇಲ್ಲಾಯ್ತಂದ್ರ ಅವರ ಉಪಕಾರವನ್ನು ಯಾವ ರೀತಿ ತೀರಿಸ್ಬೇಕು, ಈ ರೀತಿ ಆದ್ರೂ ನಾವು ತೀರಿಸ್ಕೊಳ್ಳೋಣ ಅಂತ ಹೇಳಿ ನಾವು ಏನು ಪ್ರತ್ಯುಪಕಾರವನ್ನ ಮಾಡುವ ಆಸೆಯಿಂದ ಇಲ್ಲದ್ರೆ ನಾವು ದಾನವನ್ನ ಮಾಡಬಾರದು ಅಂತ ಹೇಳಿ ಹೇಳಿದ್ದಾರೆ. ಉತ್ತಮ ಅಕಿಂಚನೆ, ಯಾವುದೇ ವಸ್ತುಗಳ ಬಗ್ಗೆ ನನ್ನದು ಎನ್ನುವ ಮಮತ್ವವನ್ನು ಬಿಡುವುದು. ಈ ವಸ್ತು ನನ್ನದು ಅಥವಾ ಈ ವಸ್ತು ಪರರದು ಅಂತ ಹೇಳಿ ನಾವು ಏನು ಈ ವಸ್ತು ನನ್ನದು ಅಂತ ಹೇಳಿ ಅದ್ರ ಮೇಲೆ ಏನು ಮಮತ್ವ ಭಾವವನ್ನು ಇಡ್ತೀವಿ. ಅಂದ್ರೆ ನಿಮ್ ಹತ್ರ ಈಗ ಯಾವ್ದಾದ್ರು ಒಂದು ಬಟ್ಟೆ ಇದೆ, ಒಳ್ಳೆಯ ಬಟ್ಟೆ ಇದೆ, ಆ ಬಟ್ಟೆ ಮೇಲೆ ನಿಮ್ಗೇನಾಗತ್ತೆ, ಅತಿಯಾದ ಆಸೆ ಇರುತ್ತೆ. ಆ ಬಟ್ಟೆಯನ್ನು ಏನ್ ಪ್ರೆಸ್ ಮಾಡ್ತೀವಿ, ಒಗದ ನಂತರ ಅದನ್ನ ಪ್ರೆಸ್ ಮಾಡಿ ಅದನ್ನ ನೀಟಾಗಿ ಇಲ್ಲದ್ರೆ ಏನ್ ಮಾಡ್ತೇವೆ, ಒಂದು ನಮ್ಮ ಕಪಾಟ್ನಲ್ಲಿ ಇಟ್ಕೊಳ್ತಾ ಇರ್ತೀವಿ. ಅದನ್ನೇ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಯಾವ ಬಟ್ಟೆ ನಮಗೆ ಇಷ್ಟವೋ ಆ ಬಟ್ಟೆಯನ್ನ ನಾವು ಏನ್ ಮಾಡ್ತೇವೆ, ಅದನ್ನು ಇಷ್ಟೊಂದು ಸೇಫ್ ಆಗಿರ್ತೀವಿ. ಈ ರೀತಿ ನಾವು
ನಮ್ಮ ವಸ್ತುಗಳ ಬಗ್ಗೆ ಇಲ್ಲಾದ್ರೆ ಏನ್ ಮಾಡ್ತೀವಿ, ಬಹಳ ಕಾಳಜಿ ಮಮತೋಭಾವವನ್ನು ಇಡ್ತಾ ಇದ್ರೆ, ಅವಾಗಿಲ್ಲಾದ್ರೆ ಆ ಬಟ್ಟೆ ಹೋದ್ರೆ, ಆ ಬಟ್ಟೆ ಯಾರಾದ್ರೂ ನಿಮ್ಮ ಸಹೋದರಿ ಆಗ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆ ಬಟ್ಟೆಯನ್ನು ಬಳಸಿದ್ರೆ ಏನಾಗುತ್ತೆ, ನಿಮಗೆ ಅವಾಗ ಕ್ರೋಧ ಬರುತ್ತೆ. ಹಾಗಾಗಿ ನೀವು ಕ್ರೋಧವನ್ನು ಕಡಿಮೆ ಮಾಡ್ಬೇಕಂದ್ರೆ ಆ ವಸ್ತುಗಳ ಮೇಲೆ ಬಹಳವಾದ ಮಮತೋಭಾವವನ್ನು ಇಟ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಇದು ಉತ್ತಮ ಅಹಿಂಸದ ಧರ್ಮವಾಗಿದೆ. ಇನ್ನು ಉತ್ತಮ ಬ್ರಹ್ಮಚರ್ಯ ಧರ್ಮ. ಸ್ತ್ರೀಯರ ಸಂಪರ್ಕದಿಂದ ದೂರವಿದ್ದು ಆತ್ಮನ ಶುದ್ಧ ಸ್ವರೂಪದಲ್ಲಿ ಲೀನವಾಗುವುದು. ಸ್ತ್ರೀಯರ ಸಂಪರ್ಕದಿಂದ ದೂರ ಇದ್ದಿಲ್ಲದ್ರೆ ತನ್ನ ಆತ್ಮನ ಸ್ವರೂಪದಲ್ಲಿ ಲೀನವಾಗುವುದು ಇದು ಉತ್ತಮ ಬ್ರಹ್ಮಚರ್ಯ ಧರ್ಮವಾಗಿದೆ. ಈ ರೀತಿ ಇಲ್ಲಾದ್ರೆ ನಾವು 12 ತಪಗಳು ಮತ್ತು 10 ಧರ್ಮಗಳ ಬಗ್ಗೆ ನಾವು ಇಂದು ತಿಳಿದುಕೊಂಡ್ವಿ. ಇನ್ನು ಮುಂದೆ 5 ಪಂಚಾಚಾರಗಳು, 3 ಗುಪ್ತಿಗಳು ಮತ್ತು 6 ಅವಶ್ಯಕಗಳ ಬಗ್ಗೆ ನಾವು ನಾಳೆ ಕ್ಲಾಸ್ನಲ್ಲಿ ಇದನ್ನು ಮತ್ತು ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿಗಳ ಮೂಲ ಗುಣಗಳ ಬಗ್ಗೆ ಚರ್ಚಿಸೋಣ. ಇಲ್ಲಿಯೇ ಕ್ಲಾಸನ್ನ ಮುಗಿಸೋಣ. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिनवाणी. जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयाद रहे, अब हम ना विषय